ಕಟ್ 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 ಡಾಬಾ ಗಾಬಾ ಕನ್ಯೆ ನೋಡಕ್ ಹೋಗಕ್ ರೆಡಿನ ಇರ್ತಾನ. ನಾವು ಕನ್ನಡ ಮೀಡಿಯಂ ಇಂದ ಜಾಂಡ ಹೊಡೆದ್ ಬಂದವ್ರೆ. ಪೋಸಮ್ ಶುಗರ್ ಮೀ ಅಲ್ಲಿ ಆ ಡಾಬಾದವ್ರ ಹೋಗಂಗಿಲ್ಲ ಅಂತಲ್ಲಿ ಹೋಗಿ ಅಂತ ಮನುಷ್ಯ ಅವ. ಅದಕ್ಕೆ ಜೈಲ್ ಟಾಪಿಕ್ ಅಲ್ಲ, ಜೈಲ್ ಟಾಪಿಕ್ ಬಂದ್ಬಿಟ್ಲೆ ಶಿವನ್ ಅಲ್ಲೋ ಅದೇ ನೀನ್ ಶೆಣೆ ಇಲ್ಲ ಅಂತ ಹೇಳು ಜರೂರತ್ತು ಇಲ್ಲ ಅಂತ ಹೇಳ. ನಮ್ಮ ಮನೆ ಮುಂದೆ ಟೈರ್ಸ್ ಬಿಡ್ತಾರೆ. ಫೆಮಿನಿಸ್ಟ್ ಇದು ಬಂದಾಗ ಅವ ಬಂದಾಗ್ತೈತಿ ಅದು. ಸೊ ಇವನ್ ಹೇಳಿ ಇವನ್ಕಿ ದೊಡ್ಡವ ನಾನು ನೀವು ಗೇಮಿಂಗ್ ಹೌದಾ ಲಿಟ್ರಲಿ. ಹೆಂಗ್ ಬೆಳೆ ಅಂತಾನ ಗೊತ್ತ ಬೈ ಹೈಬ್ರಿಡ್ಗೆ ಒಂದ್ ಇನ್ನೊಂದ್ ಹೆಸರ ನಾನು ಹೇಳಿ. ಮೊನ್ನೆ ಒಂದ ಕಾಲು ಹೋಗಿತ್ತಲ್ಲೋ ಬೈ ಗ್ಯಾನಿ ಪ್ಲೀಸ್ ಸ್ಟ್ರೀಮ್ ಅಂತ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿ. ನನ್ನ ಸ್ಟ್ರೀಮ್ ಗಿಮ್ ಎಲ್ಲ ಬಿಟ್ಟು 8:30 ಕರ್ಸಾರ ಇಲ್ಲಿ. ಅದ 8:30 ಇಲ್ಲ 6ಕ್ಕೆ ಬಂದಿದ್ದೀವಿ ನಾವು. 6ಕ್ಕೆ ನೋಡಲ್ ಈ ಸ್ಟೈಲ್ ನೋಡ್ರು ಹಿಂಗ ವಿರಾಟ್ ಲೆವೆಲ್ ಶೈನಿಂಗ್ ಐತಿ. 2 ತಾಸು ಮಾಡಿ ನೀವು. ನಾನು ಮೊದ್ಲ 20 ರೂಪಾಯಿ ಕೊಟ್ಟು ಕಟಿಂಗ್ ಹೋಗಿದ್ದೆ, ಅವಾಗ ಮಾಡಿಸ್ತಿದ್ದೆ. ಬಟ್ ಈ ಇನ್ಫ್ಲುಯೆನ್ಸರ್ ಅಂತ ಬಂದೈತಲ್ಲ, ಈ ಫೇಕ್ ಎಲ್ಲ ರೆಡಿ ಆಗ್ಬೇಕು. ನಾ ಅದಕ್ಕೆ ಕಾಂಟೆಂಟ್ ಕ್ರಿಯೇಟರ್ ಆಗಿ ಉಳಿಬೇಕಪ್ಪ. ಇನ್ಫ್ಲುಯೆನ್ಸರ್ ಅದ್ರ ಕಾಂಟೆಂಟ್ ಕ್ರಿಯೇಟರ್ ಶಿಟ್ ಇದಾದ ಕಟ್ 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 ನೋ ಕಟ್ ಕಾಂಟೆಂಟ್ ಕ್ರಿಯೇಟರ್ ಗೇಮರ್ ನಾನಲ್ಲ. ಆಕ್ಚುಲಿ ಇನ್ಸ್ಟಾಗ್ರಾಮ್ದಾಗ ಏನ್ ಮಾಡಲ್ಲ, ಬರೀ ಯೂಟ್ಯೂಬ್ ಅಷ್ಟೇ. ರಫ್ತಾರ್ ಕಂಡಂಗ್ ಕಾಣಂಗಿಲ್ಲ. ಹೌದು ನೋಡ ಈ ಸೈಡ್ ಇದು ಈ ಕಟ್. ನಂಗೆ ಇವನ್ ಅಂತಾನ ಮಿಲಿನ್ ಗಾಬಾ ಡಾಬಾ ಗಾಬಾ ಗಾಬಾ ಮಗ ಒಂದು ಹಲವಾರು ಫೇಸ್ ನಮ್ದು ರೂಪ ಅಲ್ಲ ರೂಪ ಹಲವು ನಮ್ಗೆ ಹಿಂಗ ಇಷ್ಟಕೊಂಡ ಕಾಂಟೆಂಟ್ ಕ್ರಿಯೇಟರ್ ನಡ ಕುಂದ್ರಲ್ಲ ಸರಿ ಎದುರು ಆಕೈತೆ. ಫಸ್ಟ್ ಟೈಮ್ ಹಿಂಗೆ ಕಾಂಟೆಂಟ್ ಕ್ರಿಯೇಟರ್ಸ್ ನಡಕ್ಕೆ ತ್ರಾಸ ಅನಿಸ್ತೈತಿ. ಆದ್ರೆ ಏನು ಮಾಡಕ್ಕೆ ಬರಂಗಿಲ್ಲ. ಸ್ಯಾಂಡ್ವಿಚ್ ಡಿಫ್ರೆನ್ಸ್ ಬಿಟ್ವೀನ್ ನೋಡ್ರಿ ಮಕ ನೋಡ್ರಿ, ಡಿಫ್ರೆನ್ಸ್ ಬಿಟ್ವೀನ್ ಕಾಂಟೆಂಟ್ ಕ್ರಿಯೇಟರ್ ಆ್ಯಂಡ್ ಇನ್ಫ್ಲುಯೆನ್ಸ್. ನೀಟ್ ಗ್ರೂಮ್ಡ್ ನಾವು ಕಚ್ಚಡ. ಅವ ಹೆಂಗೆ ಅವ್ನು ಗೊತ್ತಾಗ್ಬಿಡತ್ತೆ ನಂಗೆ. ಅವ ಈಗ ಮೀಟಪ್ ಹೊಂಟಂತಕೋ ಕಟಿಂಗ್ ಆಲ್ವೇಸ್ ರೆಡಿ ಫಾರ್ ಕನ್ಯೆ. ಕನ್ಯೆ ನೋಡಕ್ ಹೋಗಕ್ ರೆಡಿನ ಇರ್ತಾನೆ. ಹಂಗಲ್ಲ ಗೈಸ್, ಇದು ಎಲ್ರು ಹೊಂಟೇನಂತಂದಾಗ ಚಂದಂಗ ಅಂದಿಟ್ಟು ರೆಡಿ ಆಗ್ಬೇಕು. ಕರೆಕ್ಟ್ ಅಷ್ಟೇ. ನಂಗೆ ಹೆಂಗೆ ಗೊತ್ತಾಗತ್ತೆ, ನಾನು ನೀನು ಜಿ ಬಿ ಎಲ್ಲ ಒಂದ್ ಕಡೆ ಇದ್ವಲ್ಲ, ಜಿ ಬಿ ಸ್ಕಿನ್ ಕೇರ್ ಮಾಡ್ತಾನ, ಇವ ಹಂಗ ಸಪೋರ್ಟ್ ಮಾಡದ. ನೀನು ಮಾಡ್ತೀನಿ ಕೂಡ ನಾ ಮಾಡ್ತೀನಿ, ನೀವೆಲ್ಲ ಬೈತೀರ ಅಂತಂದಿಲ್ಲ ಅಂತಂದ. ನಾ ಅಷ್ಟೇನ್ ಮಾಡಂಗಿಲ್ಲ. ಏನೇನ್ ಅಸ್ತಿ ಬಿಡ, ನಾ ಹುಟ್ಟದಾಗ ಇರ್ಲಿ ಬಿಡ್ರಿ ಹೇಳಿ ನಡೀತೈತೆ ಹೇಳ. ಏನಂದಿಲ್ಲ ಅಂತಂದ್ರೆ ತಂದಿದ್ದಿಲ್ಲ ಚಂದ ತರ ಬ್ಯೂಟಿ ಸುಂದರ ಅಂತಂದ್ರೆ ಬ್ಯೂಟಿಫುಲ್ ಹುಟ್ಟೈತಲ್ಲ ಅಂದಿರ್ತಾರೆ. ಅದೇ ಇದು ಯಾವ ಪಿಕ್ಚರ್, ಡಕೋಟಾ ಎಕ್ಸ್ಪ್ರೆಸ್ ಪಿಕ್ಚರ್. ದೊಡ್ಡಣ್ಣ ಬರ್ತಾನ ಬಂದು ಕಳಿಸ್ತಾರಲ್ಲ ಅವರ ಸುಂದರ ಅನ್ನಂಗಿಲ್ಲಮ್ಮ. ಏನ್ ನಿನ್ನ ಹೆಸರೇನು ಅಂದ್ಬಿಟ್ಲೆ ಬ್ಯೂಟಿಫುಲ್ ಅಂತಾನ. ಅವ ದೊಡ್ಡಣ್ಣ ಮುಚ್ಚ ಬಿಡ್ತಾನ ಅಂದ್ಬಿಟ್ಲೆ ಸುಂದರ ಅಂತಾನ ಬಕ್ ಹಂಗಾತದ. ಬ್ಯಾಣಚ್ಚೋದ್ ಓಕೆ. ಅದನ್ನ ಸ್ಟಡ್ ಇದ್ದೀನಿ ಹೆಂಗ ನೀ ಸ್ಕೂಲ್ ಕಾಲೇಜಾಗಲ್ಲ? ಅದೆಲ್ಲ ಬಿಡ್ರಿ, ಸ್ಟಡ್ ಇದ್ದೀನಿ. ನಾನು ಸ್ಟಡ್ ಇಲ್ಲ, ನಾನು ಇಂಟ್ರೋವರ್ಟ್. ಸ್ಟಡ್ ಪರ್ಸನಾಲಿಟಿ. ಇಂಟ್ರೋವರ್ಟ್ ಇಟ್ಸ್ ಯುವರ್ ಮನಸ್ಸಿನ ಹೆಂಗ ನೀ ಮಸ್ಕ್ಯುಲರ್. ಹುಡುಗಿಯರೆಲ್ಲ ನಿನ್ ಬೀಳ್ತಿದ್ರು ಹೆಂಗ? ಬ್ರೋ ಹೇಳ್ತೀನಿ, ನಂಗೆ ಸ್ವೆಟ್ ಅದ ನಮ್ಗೆ ಯಾರಿಗೂ ಏನೋ ಅನ್ಸಂತಿಲ್ಲ. ಅವ ಇಲ್ಲ ಅವ ಏಷ್ಯಾಗ ಬಂದ ಜಳಕ ಮಾಡಿ ಬಂದಿನ ಬಿಸಿನೀರ್ ಜಳಕ ಒರ್ಸ್ಕೊಂತಿ ನಾನು ಸ್ಟಾರ್ಟ್ 10 ಜನ ಹಾಕೊಂಡು ಬಿಟ್ಟಿದ್ದ ಹಂಗೆ. ಒಂದೊಂದ್ ಅರಿಬಿ ಇರ್ತಾವು ಒರೆಸ್ಕೊಂಡ್ರ, ಒಂದೊಂದ್ ಅರಿಬಿ ಒರೆಸ್ಕೊಂಡ್ರೆ ಬೆವ್ರ ಹಾಕತಿ, ಒಂದೊಂದು ಅರಿಬಿ ಒರೆಸ್ಕೊಂಡ್ರೆ ಬೆವ್ರ ಹತ್ತತಿ ಅಂತದಿದೆ. 2ನೇ ಕೆಟಗರಿ ಫುಲ್ ಇದು ಬ್ಯಾಚುಲರ್ ಪಾಡ್ಕಾಸ್ಟ್. ಸ್ಟಡ್ ಇದ್ದಿದ್ದಿಲ್ಲ, ಇಂಟ್ರೋವರ್ಟ ಇದ್ದೆ. ಅಂದ್ರೆ ಜಾಸ್ತಿ ಮಾತಾಡ್ತಿದ್ದಿಲ್ಲ, ನಾ ಬಾ ಕಡಿಮೆ ಮಾತಾಡ್ತಿದ್ದೆ. ಅಲ್ಲ ಬ್ರೋ, ಬೀಳ್ತಾರ ನಮ್ಗೆ ಯಾರು ಬೀಳ್ತಾರ? ಮತ್ತೆ KTM ಇತ್ತು, ಎಲ್ಲ ಇತ್ತು. ಅಂದ್ರೆ ನಾನು ಅಂದ್ರೆ ಇನ್ಫ್ಲುಯೆನ್ಸರ್ ಇದ್ದ ಅವಾಗ. ಇಲ್ಲ, KTM ಡಿಗ್ರಿದಾಗ ಇದ್ದಿದ್ದೆ. ಸ್ಕೂಲ್ ಒಳಗ ನಂದು ನಿಮ್ಮ ಸ್ಥಳ ಬಂದೈತೆ ಎಕ್ಸಾಮ್. ಅಂದ್ರೆ ಭಾಳ ಶಾಣೆ ಇದ್ದ ಆ್ಯಕ್ಚುಲಿ. ಹೌದಾ? ಈಗೂ ಐತ ಶಾಣೆತನ, ಬಟ್ ತೋರಿಸ್ಕೊಳಂಗಿಲ್ಲ ದೊಡ್ಡತನ ರೀ ಅದು. ಅವಾಗ ಎಷ್ಟು ಶಾಣೆ ಅಂದ್ಮೇಲೆ ಗೊತ್ತೈತಿ. ಎಷ್ಟು ಮಾರ್ಕ್ಸ್ ಬಂದಿದ್ದು? 66%. ಶಾಣೆನ ಶಾಣೆ 90% ಮಾಡಿದಾರಲ್ಲ ಅಷ್ಟೇ. 90 ನಿಂದ ಡೇಟ್ ಆಫ್ 93 95? ಓಕೆ. ಹಂಗಂದ್ರೆ ಇಲ್ಲ ಕಮ್ಮಿ. ಓಕೆ ಶಾಣೆ. ನಾವು ಹಂಗಂದ್ರೆ ನಾವು ಇವ್ನು ಟಾಪರ್, ಇವರು 75 ನಾವು. ನೀ 75? 76. ಅಂದ್ರೆ ಹೆಂಗ್ 76 ನಿಂದದು ಮೋಸದ್ದಲ್ಲ ನೋಡಿ. ನಾನು ಇನ್ನೇ ಹುಟ್ಟೇನೆ. ಅದೇ ಕಿವಿಡಿ ಪಾಯ್ ಬ್ರೋ. ನನಗೊಂದು ಕ್ವಶನ್ ಕೇಳೋದೈತಿ. ಕೇಳ್ಬೇಕು. ನೀವಿಬ್ರು ಭೇಟಿ ಆಗಿದ್ದು ಹೆಂಗೆ?
ಆಮ್ಯಾಗ ಇದ ಸ್ಟಾರ್ಟ್ ಆಗಿದೆ ಹೆಂಗಂತ ನಾನು ಇವ ಬೆಟ್ಟಾಗಿದ್ದೆ ಅವ್ನ ಪಾಯಿಂಟ್ ಆಫ್ ವ್ಯೂ ಹೇಳಂಗಿಲ್ಲ ಲಾಸ್ಟ್ ಟೈಮ್ ಅವ್ನು ಹೇಳೋಣ ಚಿಸ್ಲಿಂಗ್ ಸ್ಟೋರಿ ಚಿಸ್ಲಿಂಗ್ ಅಂತಾನೆ ಒಂದು ಟೈಪ್ ರೋಮಾಂಚನ ಎಲ್ಲರೂ ನೋಡಿಲ್ಲ ಫಿಲ್ಮ್ ನೋಡ್ತಿಯಲ್ಲ ಇಬ್ರು ಹುಡುಗ ಹುಡುಗಿ ಬಸ್ ಮೀಟ್ ಆಗ್ತಾರ ನೋಡ್ತಾರೆ ಒಂದ್ಸಲ ಹಿಂಗೆ ಹಿಂಗೆಲ್ಲ ನೋಡಿನಿ ನಗೋದಿಬ್ರು ಆಮೇಲೆ ಹಿಂಗೆ ಕರೀದು ಬಂದು ಬಾಜು ಕುಂದಿರೋದು ನಿಮ್ಮ ಮನೇಲಿ ನಮ್ಮ ಮನೇಲಿ ನಂಬರ್ ಎಕ್ಸ್ಚೇಂಜ್ ಸೇಮ್ ಅಷ್ಟ. ಅವಾಗ ನನಗೆ ಗಡ್ಡಿದ್ದು ಅವ್ನಿಗೆ ಗಡ್ಡಿ ಇರಲಿಲ್ಲ, ನಾವು ಹುಡುಗಿ ಅನ್ಕೊಂಡ್ಬಿಟ್ಟಿದ್ದೆ. ಈ ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಂತ ನಿಮ್ಮ ತಲೆಗೆ ಹೆಂಗೆ ಬಂತು ಆ ಟೈಮ್ ಒಳಗೆ? ಯಾಕಂದ್ರೆ ಯಾರು ಇರಲಿಲ್ಲ ಮಾರ್ಕೆಟ್ ಒಳಗೆ, ನೀವು ಎಲ್ಲಿಂದ ನೋಡಿ ಯಾರಿಂದ ಇನ್ಸ್ಪೈರ್ ಆದ್ರಿ, ಅದಕ್ಕೆ ಮಾಡ್ಬೇಕನ್ಸಿಲ್ಲ? ಹಂಗೆ ಮಾಡ್ಬೇಕಂತ ನಮ್ಮ ತಲೆಗೆ ಇರಲಿಲ್ಲ. ಆದ್ರೆ ಏನಂದ್ರೆ ಹೆಂಗಂದ್ರೆ ಏನೋ ಒಟ್ಟು ಹೆಂಗೆ ಅಭ್ಯಾಸ ಅಂತೂ ಮಬ್ಬ ಹೆಂಗೆ ಉಳಿದಿದ್ದು ಅಂದ್ರೆ ಲಿಟ್ರಲಿ PU ಸೆಕೆಂಡ್ PU ಫಸ್ಟ್ 49 45 ನಾವು ಹಿಂಗೆ ಪರ್ಸೆಂಟೇಜ್ ಮಾಡಿದವ್ರು ನಾವು. ಎಲ್ಲೂ ಹೆಸರು ಬರೋವಲ್ಲ ನಮ್ದು. ಆದ್ರೂ ಮಾಡ್ಬೇಕು ಅನ್ನೋದು ಹಿಂಗೊಂದು ಹುಮ್ಮಸ್ಸು ತೇಜಸ್. ಇರಲಿಲ್ಲ ಕಬಡ್ಡಿ ಬೈ ನಮ್ಮ ಕಾಲೇಜಿಗೆ ಬಂದ್ಬಿಟ್ಲಿ ಆಟ ನಮ್ಮ ಶಾಂಟ ಅರ್ಪಿ ಮನೆ ನೋಡಿಯಲ್ಲ ಆಡೋದು. ನಿಮ್ದು ನಾನು ನೋಡ್ಯಾರೆ ವ್ಲಾಗ್ ಐತಲ್ಲ. ಇಲ್ಲ ಅದು ಸ್ಟೇಜ್ ಮೇಲೆಲ್ಲ ಹೋಗಿದ್ವಿ, ಏನು ಮಾಡಕ್ ಬರಂಗಿಲ್ಲ, ಡ್ಯಾನ್ಸ್ ಮಾಡಕ್ ಬರಂಗಿಲ್ಲ ಅಂದ್ರೆ ಡ್ಯಾನ್ಸ್ ಮಾಡಂತೀವಿ. ಹಂಗೆ ಡ್ಯಾನ್ಸ್ ಬರ್ತಿತ್ತು ಶಾಂಟ, ಆದ್ರೆ ನಮಗೆ ಬರ್ತಿರ್ಲಿಲ್ಲ. ಬಟ್ ಹಂಗೆ ಪ್ರೊಫೆಷನಲ್ ಅಲ್ಲ, ಹಂಗೆ ನಾರ್ಮಲ್ ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಹಾಡಕ್ ಬರ್ತಿರ್ಲಿಲ್ಲ ಇವರೆಲ್ಲ. ಇವ್ರು ಹಾಡಕ್ ಹೋದ್ರ ಹಾಡಕ್ಕಲ್ಲ, ಕರೆಕ್ಟ್ ಹೇಳ ಪ್ರೊನೌನ್ಸ್ ಮಾಡ. ಆ ಕಾರ ಕರೆಕ್ಟ್ ಇರ್ಲಿ, ಹೆಂಗೆ ನಾವು ಹಾಡಕ್ ಬರ್ತಿದ್ದಿಲ್ಲ, ಹಾಡಕ್ ಬರ ಅಂತ ಏನ್ ಹಂಗಲ್ಲ, ಹಾಡಕ್ ಬರ್ತಿದ್ದಿಲ್ಲ. ಅದು ಫುಲ್ ಗ್ರೂಪ್, ಒಬ್ರಿಗೆಲ್ಲ ಫುಲ್ ಗ್ರೂಪಿಗೆ ಬರ್ತಿರ್ಲಿಲ್ಲ, ಎಲ್ಲರೂ ಪರ್ಫಾರ್ಮ್ ಮಾಡಂತಾರ ಮೇಲೆ ಹೋಗಿ. ಇವು ಕ್ವಶನ್ಸ್ ನನ್ನ ಸಂಬಂಧ ಬರ್ದಿರ ಇವತ್ತು? ಇಲ್ಲ ಬ್ರೋ, ಕ್ವಶನ್ಸ್ ಅಂದ್ರೆ ಕಾಲೇಜ್ನಾಗ ಇತ್ತು ಡ್ಯಾನ್ಸ್ ಬರಂಗಿಲ್ಲ, ಏನಿಲ್ಲ ಇಲ್ಲೋ ಬೈ. ಅದಕ್ಕೆ ನಾವು ಏನಿಲ್ಲ ಇಲ್ಲ ಅನ್ಕೊಂತ ಎಲ್ಲ ಮಾಡಿಬಿಟ್ವಿ. ಕಾಲೇಜ್ನಾಗ ಬ್ಯಾಂಡ್ ಸೇರ್ಕೊಂಡ್ವಿ ಬೈ. ಇಂಗ್ಲೀಷ್ ಹಾಡಾಡೇನು ನಾನು. ಇವ್ರು ಇಂಗ್ಲೀಷ್ ಹಾಡ ಅಂತಾರೆ, ಅದು ಈಗಿನಲ್ಲ ಲೈಕ್ 70s 80s ಇಂದ. ನಂದು ಇಂಟರ್ವ್ಯೂ ತನಕ ಇಂಟರ್ವ್ಯೂ ಇನ್ ದ ಸೆನ್ಸ್ ಅವನಿಗೆ ಈಗ ಹಾಡು ಹಾಡ್ಬೇಕು, ನಮಗೂ ಹೆಂಗಾರ ಒಂದು ಸ್ಟ್ಯಾಂಡ್ ಔಟ್ ಆಗ್ಬೇಕು. ಆಮೇಲೆ ನಮ್ಗೆ ಎಲ್ಲರಿಗೂ ಹೆಂಗೆ ಇದು ಬರ್ತಾವ ಗೊತ್ತು, ಸ್ಪೋರ್ಟ್ಸ್ ಕೊಟ್ಟದವ್ರಿಗೆ ಅವ್ರಿಗೆಲ್ಲ ಹೆಂಗೆ ಫ್ರೀ ಇಂಟರ್ನಲ್ಸ್ ಮಾರ್ಕ್ಸ್ ಬರ್ತಾವೆ, ಇಲ್ಲ ಪುಷ್ ಮಾಡಿ 10 ಇದ್ದಿದ್ದನ್ನ 18 20 ಮಾಡ್ತಾರಲ್ಲ, ಹಂಗೆ ನಮಗೆ ಬೇಕಾಗಿತ್ತು ಆ ಪ್ರಿವಿಲೇಜ್. ಒಂದ್ರ ಸಂಬಂಧ ಈ ಬ್ಯಾಂಡಿಗೆ ಸೇರುವಂತಡಿ ಅಂತ ಸೇರ್ಕೊಂಡ್ವಿ. ಅಲ್ಲಿ ಹೋಗಿ ನೀವು ಫಸ್ಟಿಗೆ ಅವ ಅಂದ, ಅವ ನಮ್ಮ ಅಲಿಸ್ಟಿನ್ ಸರ್ ಅಂತೇಳಿ, ಅವ ಏನಂದ, ಸಿಂಗ್ ಅ ಸಾಂಗ್ ಮ್ಯಾನ್ ಅಂದ. ಸಿಂಗ್ ಅ ಸಾಂಗ್ ನಾ ಯಾವತ್ತೂ ಹಾಡಿಲ್ರಿ ಅಂತಂದೆ ಅವನಿಗೆ. ಮತ್ತೆ ಯಾವ ಬೇಸಸ್ ಮೇಲೆ ಬಂದಿ ಮಗನ ಅಂತ ಅವ. ನೋ ಸರ್ ಐ ವಾಂಟ್ ಟು ಸಿಂಗ್ ಬಟ್ ಐ ಕ್ಯಾನ್ ಸಿಂಗ್ ಸರ್ ಅಂತ ಅಂದೆ. ಅಂದ್ಬಿಟ್ಲೆ ಸಿಂಗ್ ಅ ಸಾಂಗ್ ಅಂದ್ಬಿಟ್ಲೆ ಯಾವ್ದೀಗ ಇಂಗ್ಲೀಷ್ ಸಮರ್ ಆಫ್ 16 ನಾನು ಹಾಡಂದ ಅವ. ಟೈಮ್ ಆ ಹೆಸರು ಕೇಳೇನ್ ನಾನು, ಸಮರ್ ಆಫ್ 16 ಫಸ್ಟ್ ಟೈಮ್ ಕೇಳೇನು. ಸರ್ ಐ ಡೋಂಟ್ ನೋ ಸರ್ ಅಂದೆ. ಅಂದ್ಬಿಟ್ಲೆ ಇವನ್ ಮೈ 4 years ಕಿಡ್ ಕ್ಯಾನ್ ಸಿಂಗ್ ದಟ್ ಅಂತ. ನಿನ್ನ ಮಗಪ್ಪ ಅವ ಕ್ರಿಶ್ಚಿಯನ್ ಸರ್ ಅವ. ಮತ್ತು ಅಫ್ಕೋರ್ಸ್ ಅವ್ನ ಮಗ ಹಾಡೇ ಆಡ್ತಾನೆ. ನಾವು ಕನ್ನಡ ಮೀಡಿಯಮಿಂದ ಜಾಂಡ ಹೊಡೆದು ಬಂದವ್ರೆ, ಸಮರ್ ಆಫ್ 16 ನಾನು ಹೆಂಗೆ ಹಾಡಲಿ ಅಂತೇಳಿ. ಆಮೇಲೆ ಹಿಂದಿ ಹಾಡು ಆಡಂದಪ್ಪ, ಯಾವುದೋ ಒಂದು ಹಿಂದಿ. ಸೊ ಹಿಂದಿ ಅದೇ ಹಿಮೇಶ್ ರೇಷ್ಮೆ ಇಮ್ರಾನ್ ಹಶ್ಮಿ ಇದೆ, ಅದ ಇತ್ತು, ಹಾಡಿದೆ. ಅದೇ ಇದು ಇತ್ತು, ಇದು ಮರ್ಡ್ರಿಂದ ಅದೈತಲ್ಲ, ಅಲ್ಲಲ್ಲ ಮರ್ಡ್ರಿಂದ ಮರ್ಡರ್ ಟುದ್ ಅವಾಗ ಜಗ್ಗ ಮಾಡ್ತಿದ್ವಿ, ಜಾಮಿಂಗ್ ಅಂತ ಬಾ ಮಾಡ್ತಿತ್ತ, ಅದನ್ನ ಹಾಡಿದೆ. ಅವ ಹೆಂಗಂದ, ಓಕೆ ಚೂತೆ ಅದನ್ನ ನಡೀತೈತಿ ಇಟ್ಕೊಂಡು ಅಂತೇಳಿ. ನೀ ಸೆಕೆಂಡ್ ಬೇಸ್ ವಾಯ್ಸ್ ಅಂದ, ಫಸ್ಟ್ನು ಅಲ್ಲ ಸೆಕೆಂಡ್ ಬೇಸ್ ಸಪೋರ್ಟಿಂಗ್. ಹೆಂಗಂದ್ರೆ ಸುಮ್ಮನೆ ಈಗ ಹಾಡು ಹತ್ತಿರದ ಮುಂದಕ್ಕೂ ಜಬ್ ಸೆ ಜಿಂದಾ ಹೂ ಮೇ ಜಿಂದಗಿ ಅವ್ರು ಚಲೋ ಹಾಡೋರು ಇರ್ತಾರ, ನಾವ್ ಹಿಂದೆ ಸಣ್ಣ ಅದೇ ಬೇಸ್ ವಾಯ್ಸ್ ಅಂತಾರ. ಈಗ ಗಿಟಾರ್ ನಾರ್ಮಲ್ ಗಿಟಾರ್ ಇರ್ತೈತಿ, ಬೇಸ್ ಗಿಟಾರ್ ಅಂತ ಬರ್ತೈತಿ, ಸುಮ್ ಜುಮ್ ಜುಮ್ ಜುಮ್. ಅದು ಏನ್ ಅನಿಸ್ತೈತಿ ಎಲ್ಲರಿಗೂ ಹಿಂಗೆ ಕಾನ್ಸರ್ಟ್ನಾಗ ನೋಡೋರಿಗೆ, ಇದ್ಯಾವ್ದು ಡಬ್ಬಿ ಗಿಟಾರ್ ಬಾರ್ಸ ಅಂತೇಳಿ. ಬಟ್ ಆ ಗಿಟಾರ್ ಇಲ್ಲ ಅಂದ್ರೆ ಇಂಪ್ಯಾಕ್ಟ್ ಇರಂಗಿಲ್ಲ. ಸೊ ಸೇಮ್ ನಮ್ದು ಹಂಗೆ, ಇವ ಡಮ್ಮಿ ಸೊಳ ಮಗ ಆಡವಲ್ಲ ಅಂತೇಳಿ ಜನಕ್ಕೆ. ಆದ್ರೆ ನಮ್ದು ಹಿಂಗೆ ಅದು ಇದು ಇನ್ನೊಂದು ಯಾವ್ದು ಐತಪ್ಪ, ಪೋಸಮ್ ಶುಗರ್ ಮೀ, ಇದನ್ನೆಲ್ಲ ಅವಾಗ ಕಲ್ತಿದ್ ನಾನು. ಅವಾಗ ಕನ್ನಡ ಹಿಂದಿ ಎಲ್ಲ ಹಾಡ್ಬಿಟ್ವಿ, ಬರೀ ಇಂಗ್ಲೀಷ್ ಹಾಡು ಕೇಳೋದು. ಅದನ್ನ ಕೇಳಿ ಅದು ಇನ್ನೊಂದು ಅದು ವೂಲ್ಫ್ ಆಫ್ ಇದು ಟೈಗರ್ ಐ ಆಫ್ ಟೈಗರ್ ಇವೆಲ್ಲ ಅವಾಗ ಕೇಳಿದ್ ನಾವು. ಅದಕ್ಕೆ ಮಾಡಿದ್ವಿ. ಅದಾದ್ಮೇಲೆ ಡ್ಯಾನ್ಸ್ ಮಾಡೋಣ ಅನ್ನೋದು ಇವ ಸ್ಟಾರ್ಟ್ ಮಾಡೋನ್ಲೇ, ಡ್ಯಾನ್ಸ್ ಮಾಡೋನ್ ಶಂಟ ಏನು ಮಾಡವಲ್ಲಿ ಅಂತ ಇವ ಸ್ಟಾರ್ಟ್ ಮಾಡಿ. ಬ್ರೇಕ್ ಐತಿ ಡ್ಯಾನ್ಸ್ ಅಂದ್ರೆ ಹಿಂಗೆ ಇವತ್ತು ನಾವು ಪ್ಲಾನ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕಂತ ಹೇಳಿ ಬ್ರೇಕ್ ಐತಿ. ನಾವು ಹುಡುಗರು ಕುಡ್ಸಂತಾನೆ, ಯಾರು ನೀ ಬರ್ತೀನಿ ಹಿಂಗೆ ಇಷ್ಟು ಮಂದಿ ಇದಾರಲ್ಲ, 6 ಮಂದಿ ಇದಾರ, ಎಲ್ಲರೂ ಕೇಳಿನಿ, ಎಲ್ಲರೂ ಹೂ ಅಂದಾರ. ನೆಕ್ಸ್ಟ್ ಡೇ ಯಾರೂ ಇರಲಿಲ್ಲ ಹುಡುಗರು, ಒಂದು ಎಷ್ಟು 5-6 ಮಂದಿ ಇದ್ವಿ ನಾವು. ನಂದು ಡ್ಯಾನ್ಸ್ ನೋಡಿದ್ರೆ ಫಸ್ಟ್ ಶಾಟಿಗೆ ರಿಜೆಕ್ಟ್ ಹೊಡಿತಾರೆ ಅಂದ್ರೂ ಮಾಡಿದ್ವಿ. ನಂದು ಗಂಡು ನಶೀಬ್ ಫಸ್ಟಿಗೆ ಒಂದು ಏನೋ ಮಾಡಿದ್ವಿ, ಇಂಥ ಹೇಳ್ತೇವೆ ಗೊತ್ತು. ನನಗೆ ಡ್ಯಾನ್ಸ್ ಬರ್ಲಾರ್ದು ನಾನು ನಡ್ಕದೇನಿ ಲೀಡ್, ನಾನು
ಡ್ಯಾನ್ಸ್ ಬರಂಗಿಲ್ಲ, ಸ್ಲೋ ಮೋಷನ್ ಮಾಡೀವಿ. ಯಾವ್ದು ರಾಘವ್ ಗೊತ್ತಿಲ್ಲ, ಕ್ರಾಕ್ರೋಸ್ ಅವಾಗ ಇದಾಗಿದ್ನಲ್ಲ, ಹಿಂಗೆ ಚಸ್ಮ ಅಲ್ಲಿ ಸಿಕ್ಕೊಂಡೈತಿ. ಇವಿ ಹಿಂಗೆ ಎಲ್ಲ ಈಗೆಲ್ಲ ಟ್ಯಾಲೆಂಟ್ ಹೇಳ ಅಂತಿರಲ್ಲ, ಯಾವ ಇರಲಿಲ್ಲ ಟ್ಯಾಲೆಂಟ್ ಹಿಂಗೆ ಆದ್ರೂ ಆತ, ಅದಕ್ಕೆ 8 ವರ್ಷ ಆಗಿದೆ. ಇತ್ತದ್ರ ಟ್ಯಾಲೆಂಟ್ ಇದ್ದ ಅಲ್ಲ, ಟ್ಯಾಲೆಂಟ್ ಐತಿ, ಜನಕ್ಕೆ ಸೇರಿಲ್ಲ. ಟ್ಯಾಲೆಂಟ್ ಎಲ್ಲರ ಕಡೆ ಟ್ಯಾಲೆಂಟ್ ಇರ್ತೈತಿ. ಅಂದ್ರೆ ಇವೆಲ್ಲ ಮಾಡ್ಕೊಂತ ಒಂದ್ ಸ್ಟೇಜಿಗೆ ಬಂದ್ರೆ ಕ್ಯಾಮ್ರಾ ಇವನ್ ಎಲ್ಲಿ ನೋಡಿದ್ರಿ ಇಲ್ಲಿ ನೀವು ಹಿಂಗೆ ಅದೇನಾಗೈತಿ, ಫಸ್ಟ್ ಮೀಮ್ಸ್ ಎಲ್ಲ ಮಾಡ್ತಿದ್ವಿ, ಅದಕ್ಕೆ ಮೊದಲು ನಾವು ಬರ್ತ್ಡೇ ವಿಶಸ್ ವಿಡಿಯೋ ಮಾಡ್ತಿದ್ವಿ. ಅಂದ್ರೆ ನಿಮ್ ಬರ್ಡೇ ಐತಿ, ನಿಮ್ ಬರ್ತ್ಡೇ ಐತಿ ಅಂತಿಗೋ, ನಾಳೆ ಇವತ್ತು ವಿಡಿಯೋ ಮಾಡೋದು ಎಲ್ಲರೂ ಕೂಡಿ. ಅಂದ್ರೆ ಏನ್ರ ಒಂದ್ ಹ್ಯಾಪಿ ಬರ್ತ್ಡೇ ಅಂತ ಆಡೋದಲ್ಲ, ಏನ್ ನಿಂಗ್ ಗೇಮಿಂಗ್ ಬಾರ್ಬಿಕ್ಯೂ ನೇಷನ್ದಾಗ ಎಲ್ಲರೂ ನಿಂತು ಆಡ್ತಾರಲ್ಲ, ಕ್ರಿಯೇಟಿವ್ ಬ್ರೋ. ಅಂದ್ರೆ ಲಿಟರಲಿ ಒಂದು ಬರ್ತ್ಡೇ ವಿಶ್, ನೀವು ಗೇಮಿಂಗ್ ಅಂತಿಕೋ, ಈಗ ನೀವು ಗೇಮಿಂಗ್ ಸೇರೋದು, ಸೊ ಗೇಮಿಂಗ್ ರಿಲೇಟೆಡ್ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿ, ಬರ್ತ್ಡೇ ವಿಶ್ ರೆಡಿ ಮಾಡಿ ಪೋಸ್ಟ್ ಮಾಡೋದು. ಇದು ಅದು ಅವಾಗ ಮಾಡ್ತಿದ್ದೆ, ಇನ್ನೂ ಟ್ರೆಂಡಿಂಗ್ ಐತದೆ ಬ್ರೋ. ಮಾಡ್ತಿದ್ವಿ ಹೆಂಗೆ ಹೇಳ, 4 ನಿಮಿಷದ್ದು 3 ನಿಮಿಷದ ವಿಡಿಯೋ ಇರ್ತಿದ್ವಿ. ಈಗ ಅನುಜ್ ಫೋಟೋಗ್ರಫಿ ಅಲ್ಲ, ಈಗ ಒಂದು ಕಾರ್ತಿಕನ್ ಬರ್ತ್ಡೇ ಐತಂದ್ರೆ ಹೆಂಗ್ ಮಾಡ್ತಿದ್ರಿ? ಫೋಟೋಗ್ರಫಿ ಅನ್ಕೊಂತೀನಿ. ಈಗ ನಮ್ಮ ಅನುಜಿಂದ ಫೋಟೋಗ್ರಫಿ ಇದ್ನಲ್ಲ, ಹೆಂಗಂದ್ರೆ ಫಸ್ಟಿಗೆ ಇದು ಬಿಫೋರ್ ಆಫ್ಟರ್ ಟೈಪ್ ವಿಡಿಯೋ ಮಾಡೋದು. ನಾನು ಮೊದಲ ನನಗೆ ಯಾವ ಕನ್ಯನ ಸಿಗ್ತಿದ್ದಿಲ್ಲ, ನನಗೆ ಯಾವ ಕ್ಯಾಮ್ರಾನು ನನ್ನ ಮೇಲೆ ಫೋಕಸ್ ಮಾಡ್ತಿರ್ಲಿಲ್ಲ. ಆಮೇಲೆ ನಮ್ಮ ಜೀವನದಾಗ ಬಂದ ಅನುಜ್ ಪಾಠಕ್ ಎಲ್ಲಾನು ಬರುದು, ಅನುಜ್ ಪಾಠಕ್. ಅದಾದ್ಮೇಲೆ ಹುಡುಗಿ ಮೈ ಮೇಲೆ ಬೀಳುದು, ಅಂದ್ರೆ ಹುಡುಗನ ಇದ್ದ ಹುಡುಗಿ ಟೈಪ್ ಬೀಳುದು, ಹಿಂಗ್ ಮಾಡಿ ಆಮೇಲೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಅದನ್ನ ಮಾಡೋದು. ಫೇಸ್ಬುಕ್ ಹೋಗಿ ನೋಡಿ ಎಲ್ಲದೋ ಮಾಡಿ. ಆಮೇಲೆ ಪ್ರಾಪರ್ ಕ್ಯಾಮ್ರಾ ಮಾಡಿದ್ದಲ್ಲ ಅವಾಗ. ಆಮೇಲೆ ಇದನ್ನ ಮಾಡಿದ್ವಿ, ಇದು ಮುಂಜಾನೆ ಇಂಟರ್ನೆಟ್ ಮುಂದೆ ಹೊಡೆದಿದ್ದಿಲ್ಲ, ಅವಾಗ ಮಾಡಿದ್ವಿ. ಆಕ್ಚುಲಿ ಇದೇ ನನ್ನ ಅಂತಿರಲ್ಲ ನೀವು ಈ ಬರ್ತ್ಡೇ ವಿಶ್, ಇದು ಆಕ್ಚುಲಿ ಇನ್ನೂ ಐತಿ ಟ್ರೆಂಡಿಂಗ್ದಾಗ. ಫೈವರ್ ಅಂತ ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ ಅದಾವ, ಅಲ್ಲೇ ಇವ್ರ ಆಫ್ರಿಕಾ ಅವರೆಲ್ಲ ಜನ ಇರ್ತಾರ, ಅವ್ರ ಕಡೆ ನಿಮ್ಮ ಹಿಂಗ್ ಹೇಳಿಸಿ ಬರ್ತ್ಡೇ ವಿಶ್ ಮಾಡಿಸ್ತಾರ. ಆಕ್ಚುಲಿ ಟ್ರೆಂಡಿಂಗ್ ಅದಾವ, ದುಡ್ಡು ಕೊಟ್ಟು ಮಾಡಿಸ್ತಾರ. ಇದೊಂದು ಕಾನ್ಸೆಪ್ಟ್ ಮಾಡ್ತಿದ್ವಿ ನಂದು. ಇವ್ರ ಹಿಂಗ ಪೇಔಟ್ ಸಿಕ್ತಿತ್ತಲ್ಲೇ, ಪೇಔಟ್ ಸಿಕ್ತಿತ್ತು ಇದಕ್ಕೂ. ಇಲ್ಲ ಅವಾಗ ಏನಿಲ್ಲ, ಸುಮ್ಮನೆ ಆಗ್ತಿದ್ವಿ. ಆಮೇಲೆ ಇವ ಬರೀ ಇವಂದ ಏನಂದ್ರೆ, ಯಾರ್ದ ಮನಿಗೆ ಹೋಗ್ಲಿ ಏನಾರ ಇರ್ಲಿ ಹೇಳಬೇಕು ಅವ್ರ ಮನೆಯಾಗ. ಕರೆ ಹೇಳ್ತಿದ್ದ ಅವನಿಗೆ, ಹೇಲಿ ಈಶಾನ್ ಅಂತ ಇಟ್ಟಿದ್ದ ಹೆಸರು, ಬರೇ ಹೇಳ್ತಾನೆ ಎಲ್ಲರ ಮನೆಗೆ. ಯಾರ್ದನ ಈಗ ನೀ ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಕಾಲ್ ಮಾಡ್ತೇನೆ, ಯಾರ ಮನೆಗೆ ಹೇಳ್ತಿಲ್ಲ ಅನ್ನೋದು ಹೇಳಿ. ಅವ ಕ್ಯಾನ್ರಾ ಹೋಟೆಲ್ನಾಗ ಹೇಳ್ತಿದ್ದ, ಅದು ಯಾವುದೋ ಒಂದು ಡಾಬಾ, ಅಲ್ಲಿ ಆ ಡಾಬಾದವ್ರ ಹೋಗಂಗಿಲ್ಲ ಅಂತಲ್ಲಿ ಹೋಗಿ ಅಂತ ಮನುಷ್ಯ ಅವ. ಅದಕ್ಕೆ ಅರ್ಜೆಂಟ್ ಮಾಡ್ಬೇಕು. ಕಾನ್ಸೆಪ್ಟ್ ಏನು ಹೇಳಿ, ಎಲ್ಲಿ ಬರ್ತಾರ ಮನೆಗೆ ಕರೆಸ್ತೇವೆ. ಒಂದು ನನ್ನ ಫ್ರೆಂಡ್ ಬರ್ತಾನ, ಬಂದುಬಿಟ್ಲೆ ಈಶ್ವರಲ್ಲಿ ಎಲ್ಲಿ ಇರಂಗಿಲ್ಲ, ಹುಡುಕ್ತೇವಿ, ಅವ್ನು ಇರಂಗಿಲ್ಲ. ಅವ ರಟ್ಟನ ಮೆತ್ತಗೆ ಮಾಡಿ ಇಚಿಗಿಚಿಗಿ ಹಿಂಗೆ ಗುಂಪಿಟ್ಟು ಅದನ್ನ ತೋರಿಸ್ಬಿಟ್ಟು, ಅದು ಲಿಟ್ರಲಿ ಓ ಏತೋಗ್ಬಿಟ್ಟ ಈಶ್ವರ್ ಅಂತೇಳಿ ಕಾಣಿಯಾಗ ನಮ್ಮ ಯಾರ್ದ ಮನೆ ಹೇಳಕ್ ಹೋಗ್ಯಾನಂತೆ ವಿಡಿಯೋ ಇದೆ. ಅದನ್ನು ಅದು ಎಷ್ಟು ಸಂಡ ಸಣ್ಣ ಕಾಣ ಅಂತಿತ್ತು ಅಂದ್ರೆ ಅದನ್ನ ಬ್ಲರ್ ಇನ್ನೂ ಸಣ್ಣ ಸಣ್ಣ ಕಾಣಬಿಟ್ಟೈತೆ ಉಲ್ಟಾ ಅದೊಂದು. ಆಮೇಲೆ ನಂದು ಬರ್ತಡೇಕ್ ಮಾಡಿತ್ತು ವಿಡಿಯೋ, ಮಸ್ತ್ ನನ್ನ ಕಣ್ಣ ಲಿಟ್ರಲ್ ನೀರು ಬಂದಿತ್ತು ಆ ವಿಡಿಯೋ ನೋಡಿ. ಏನು ಮಸ್ತ್ ಕಾನ್ಸೆಪ್ಟ್, ಹೆಂಗಂದ್ರೆ 3 ಜನ ಹಿಂಗ. ಅಂದ್ರೆ ಏನಾಗೈತೆ ಕಾನ್ಸೆಪ್ಟ್ ಏನೂ ಇರಲಿಲ್ಲ. ಫಸ್ಟ್ ನಾವು ಬರ್ತಡೇ ಐತಿ, ವಿಡಿಯೋ ಮಾಡ್ಬೇಕು, ಕ್ಯಾಮ್ರಾ ಅಂಕರು ಐತಿ, ಹುಡುಗರಿಗೆಲ್ಲ ಕರ್ಕೊಂಬಂದ್ವಿ ಪಾರ್ಕಿಂಗ್ ಒಳಗೆ. ನಮ್ಮ ಪಾರ್ಕಿಂಗ್ ಐತಾ ಸೇಮ್ ಹಂಗೆ ಇನ್ನೊಬ್ಬಂದು ಪಾರ್ಕಿಂಗ್ ಐತಿ. ಏನು ಮಾಡೋದು ಅಂತಂದು ಅವಾಗ ರಕ್ಷಿತ್ ಶೆಟ್ಟಿ ಸ್ವಲ್ಪ ಫೇಮಸ್ ಆಗಿದೆ ಜಸ್ಟ್. ಸೊ ಥಿಂಕ್ ಮಾಡಿದ್ವಿ, ಏನು ಮಾಡೋದು, ಇವ್ ಹುಟ್ಟಿದ ಮೇಲೆ ಯಾರು ಕಾಂಪಿಟೇಷನ್ ಕೊಟ್ಟಾನ ಆ ಟೈಪ್ ಹಿಂಗೆ ಥಿಂಕ್ ಮಾಡಿದ್ವಿ. ಇವ ಮಕ ಯಾವ ಟೈಪ್ ಬೇಕು, ಹಿಂಗೆ ಯಾವ ಟೈಪ್ ಹುಡ್ಸೋಣ ಪಾಪು ಅಂತಂದ್ರೆ ರಕ್ಷಿತ್ ಶೆಟ್ಟಿ ಟೈಪ್ ಇರ್ಬೇಕು, ಮತ್ತು ಹ್ಯೂಮರ್ ಯಾವ ಟೈಪ್ ಮಾಡೋಣ, ಸಾಧು ಕೋಕಿಲ ಟೈಪ್ ಇರ್ಬೇಕು. ಹಂಗೆ ಮಾಡಿ ದೇವ್ರಿನ ಕಾನ್ಸೆಪ್ಟ್, ಹಿಂಗೆ ದೇವ್ರು ಮಾತಾಡ್ತಿರ್ತಾನೆ, ಅದು ದೇವ್ರ ಮಕ ತೋರ್ಸಂಗಲ್ಲ, ಹಿಂಗೆ ಲೈಟ್ ಬಿಟ್ಟು ಹಿಂಗೆ ಶಾಡೋ ಮಾತಾಡ್ತಿರ್ತೈತಿ. ಆ ಟೈಪ್ ಹಿಂಗೆ 3 ಮಂದಿ ಕುಂತು ಮಾಡಿದ್ದ. ಏನು ಕ್ರೇಜಿ ಇತ್ತು ಗೊತ್ತಾ. ಇವ್ನಿಗೆ ಫ್ರೆಂಡ್ಸ್ ಯಾರು ಮಾಡೋಣ, ಎಲ್ಲರ ಹೆಸರು ಇವನ ಫ್ರೆಂಡ್ಸ್ ಅನುಜ್ ಪಾಠಕ್. ಒಬ್ಬ ಫೋಟೋಗ್ರಫಿಗೆ ಬೇಕು, ಅವ್ನು ಫೋಟೋ ಹೊಡ್ಯಾಕ್ ಬೇಕು ಅನ್ನೋದು. ಆಮೇಲೆ ಒಬ್ಬ ಹಾಡು ಆಡಕ್ ಬೇಕಲ್ಲ ಅವ್ನ ಬರ್ತಡೇಗಾರ. ಒಬ್ಬ ನಮ್ದು ಗ್ರೂಪ್ನಾಗ ಹಾಡು ಆಡಮಿದ್ದ, ಇವ ಪವನ್ ಅಂತಾನಲ್ಲ ಅವ್ರ ಅಣ್ಣ. ಈ ಟೈಪ್ ಎಲ್ಲ ಪ್ಲಾನ್ ಮಾಡಿದ್ರು. ಮಾಡಿ ಗೊತ್ತಿರ್ತಿದ್ದಿಲ್ಲ, ಈಗ ನನ್ನ ಬರ್ತಡೇ ಅಂತ ನನಗೆ ಗೊತ್ತಿರಂಗಿಲ್ಲ ಇದು ವಿಡಿಯೋ ಮಾಡ ಅಂತೇಳಿ ಅಪ್ಲೋಡ್ ಹೊಡಿತಿದ್ರು ಬರ್ತಡೇ ದಿವಸ. ಅವಾಗ ನೋಡಿ ಫಕ್ಕಿನ್ ಸರ್ಪ್ರೈಸ್ ಪಾಯ್ದ ಅನ್ನೋದು. ಅವೆಲ್ಲ ಮಸ್ತ್ ಇದ್ವು. ನಮ್ದು ಹುಡುಗರು ಹಿಂಗೆ ಬಾಂಡ್ ಐತಂದ್ರೆ ಇಂತಿಂಥವು ಏನೇನೇನೋ ಮಾಡ್ತಿದ್ವಿ ನಾವು, ಮಸ್ತ್ ಮಾಡ್ತಿದ್ವಿ ಅವಾಗ. ಪಾಡ್ಕಾಸ್ಟ್ ನಾನು ನಡ್ಸ ಅಂತ. ವೆಲ್ಕಮ್ ಟು ಈಶ್ವರ್. ಅದೇ ಫಸ್ಟ್ ದಿನ ಗೆಸ್ಟ್ ಕನ್ಸಿಡರ್ ಮಾಡಂತಿಲ್ಲ. ಇದು ಪಾಡ್ಕಾಸ್ಟ್ ನಂದೆ, ಇವ್ರು ಬಂದಾರ ಗೆಸ್ಟ್. ನಾವು ಬಿಟ್ಟು ಭಾಳ ಮಾತಾಡ್ತೀವಿ ನಾವು ಶಂಟ. ಇಬ್ರು ಅಲ್ಲಿ ನಮ್ಮ ಹುಡುಗರು ಬಂದ್ರಲ್ಲ ದುನ್ಯಾದ. ಅದಕ್ಕೆ ನೀನು ನಮ್ಮ ಈಗ ಹೆಂಗ್ ಸೇರಾನ
ಹೆಂಗಂದ್ರೆ ಕಾಂಪಿಟೇಷನ್. ಈಗ ಸೇರೇನಂತ ನಾ 2-3 ವರ್ಷ 4-5 ವರ್ಷ ಟ್ರೈ ಮಾಡ್ಯಾನ 5 ವರ್ಷ ಸೇರಾಕ್ ಟ್ರೈ ಅಲ್ಲ, ಬರ್ತಿದ್ದಿಲ್ಲ ಅಣ್ಣ. ಫುಲ್ ಮಕ್ಕೊಳೋದು, ಮುಂಜಾನೆ 11-12 ಏಳೋದು. ನಾ ಯಾವಾಗ ಕಾಲ್ ಮಾಡ್ತೀನಿ ಸಾರಿ ಸ್ವಲ್ಪ ಈಗ ಎದ್ದೀನಿ. KTM ಬೈಕ್ ತೊಗೊಳಕ್ 3 ದಿವಸ ವೇಟ್ ಇದು ಆಗೈತಿ. ಕಾಲ್ ಮಾಡ್ದೆ, ಬ್ರೋ ಮಕ್ಕೊಂಬಿಟ್ಟೆ ನಾಳೆ ತೊಗೊಂಡೋಣ ಹಿಂಗಿದ್ದ ಅಣ್ಣ. ಈಗ ಫುಲ್ ಎನರ್ಜೆಟಿಕ್ ಆಗಿ. ಅದು ನೀ ಶಿಫ್ಟ್ ಆಗಿ ಕಾಂಟ್ರಾಕ್ಟಿಗೆ ನಿನಗೆ ಯಾವಾಗ ಮಾಡ್ಬೇಕು ಅನ್ನಿಸ್ತು? ನಂದು ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಆರಾಮಿದ್ದಿದ್ದಿಲ್ಲಲ್ಲ, ಅವಾಗ ನನಗೆ ಏನು ಮಾಡ್ಬೇಕಂತ ಗೊತ್ತಾಗಂತಿದ್ದಿಲ್ಲ. ಭಾಳ ವಿಚಿತ್ರ ಸ್ಟೇಜ್ ಒಳಗೆ ಕಾಲೇಜ್ ಡಿಗ್ರಿದಾಗಿದ್ದೆ ನಾವು. ಅವಾಗ ನಮ್ಮ ಅಣ್ಣ ಬಂದ, ಅವ ಒಂದು ಆರ್ಟಿಕಲ್ ತೋರಿಸಿದ, ಇಲ್ಲೊಳ್ಳೆ ಗೇಮ್ ಮಾಡ್ಕೊಂಡು ರೊಕ್ಕ ಮಾಡ ಅಂತಾರ ಅಂತಂದು. ಆಮ್ಯಾಗ ಹೌದಲ್ಲ ಅಂತಂದು ನಮ್ಮ ಮಮ್ಮಿ ಅವಾಗ ಅಡ್ಮಿಟ್ ಇದ್ರೆ, ಅವಾಗ ನಾ ಹೋಗಿ ಮಾಡಿದ್ದೆ, ಫಸ್ಟ್ ವಿಡಿಯೋ ಮಾಡಿದ್ದೆ. ಹಂಗೆ ಡಿಸ್ಟ್ರಾಕ್ಷನ್ಗೆ ಅಂತಂದ್ರೆ ಭಾಳ ಏನೇನೋ ಆಗ್ಬಿಟ್ಟಿದ್ರು ಅಂತಲ್ಲಿ. ಇವಾಗ ಅವಾಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದು ನನಗೆ ಆ್ಯಕ್ಚುಲಿ ಕ್ಯಾಮ್ರಾ ಅಟೆನ್ಷನ್ ಅಂದ್ರೆ ನಾನು ಹಿಂದೆ ಓಡೋಗ್ಬಿಡ್ತಿದ್ದೆ. ನನಗೆ ಯಾರ ಕ್ರೌಡ್ ನೋಡಿದ್ರೆ ಇನ್ನೂ ನರ್ವಸ್ ಆಕೆ, ಅದಕ್ಕೆ ಸ್ವೆಟ್ ಆಗೋದು ಜಲ್ದಿ. ನನಗೆ ಆಂಗ್ಸೈಟಿ ಅದ, ನನಗೆ ಜನ ಆದ್ರೆ. ಆಮೇಲೆ ಈಗೀಗ ಸ್ಟೇಜ್ ಫಿಯರ್ನ ಫೇಸ್ ಮಾಡ ಅಂತನ ಬರಂಗಿಲ್ಲ. ನೀ ಇನ್ನೂ ಪಬ್ಲಿಕ್ದಾಗ ಕ್ಯಾಮ್ರಾ ಹಿಡಿದ್ರೆ ಇನ್ನೂ ಮಾತಾಡಂಗಿಲ್ಲ. ಅಷ್ಟು ಆ ಕಾನ್ಫಿಡೆನ್ಸ್ ಬಂದಾಗ ಅಂದ್ರೆ ಸುತ್ತಲೂ ನಿನಗೆ ಗೊತ್ತಿದ್ರು ಒಂದ್ ಇಬ್ರು ಇದ್ರೆ ಸಮಾಧಾನ. ಅವಾಗ ಸಮಾಧಾನ ಆಗಿ ಮಾತಾಡ್ತೇನೆ. ನನಗೂ ಮೊದ್ಲು ಹಂಗ ಇರ್ತಿತ್ತು, ಮುಜುಗರ ಹೆವಿ. ಈಗೂ ಐತಿ ಅದು ಭಾಳ. ಈಗ ನನಗೂ ಒಬ್ಬೊಬ್ಬನ ಇದ್ದಾಗ ಒಂದೊಂದ್ಸಲ ಅನಿಸ್ತೈತಿ, ಫಕ್ ಹೋಲಿ ಬಿಡು, ನನ್ನ ಬಾಯಿಂದ ಏನ್ರ ಹೆಚ್ಚು ಕಡೆ ಮಾತಾಡ್ಬೇಕು, ಎಲ್ಲರೂ ಬಿಕ್ ಇಟ್ಟಿಗಿಟ್ಟಾರ ಇವ್ರು ಅಂತ ನನ್ನ ನೋಡ್ತಿರ್ತಾರಲ್ಲಪ್ಪ ಎಲ್ಲ. ಏನ್ ಬೇಕಾ ಮಾಡ್ತೀನಿ ಸ್ಟೇಜ್ ಮೇಲೆ. ಸ್ಟ್ಯಾಂಡಪ್ ಒಂದಾಗಂತ ನೋಡಿ ನನ್ನ ಕಡೆ ಕರೆ ಎಲ್ಲ ಬರೋದು. ಏನ್ ಬೇಕಾದ ಮಾತಾಡ ನಡಿ, ಡ್ಯಾನ್ಸ್ ನಡಿ, ಎಲ್ಲ ಬರೋದು. ಆದ್ರೆ ಸ್ಟ್ಯಾಂಡಪ್ ಯಾಕೋ ಒಂದ್ ಸ್ವಲ್ಪ ಅದನ್ನು ಮುರಿದು ಸೇರ್ತೀನಿ. ಬಟ್ ಏನಂದ್ರೆ ಇವೆಲ್ಲ ಮಾಡ್ತೀವಿ, ಅದ್ರ ವಿಡಿಯೋ ಎಡಿಟ್ ಮಾಡೋ ಯಾವಿಲ್ಲ ನಮ್ಮ ಕಡೆ. ಯಾರ ವಿಡಿಯೋ ಸ್ಟ್ಯಾಂಡಪ್ ಅನ್ನೋದು ನಾ ಅಬ್ಸರ್ವ್ ಮಾಡಿದ ಮಟ್ಟಿಗೆ ಕನ್ನಡದಾಗ ಸ್ಟ್ಯಾಂಡಪ್ ಇನ್ನೂ ಭಾಳ ಇದಾಗಬೇಕು. ಆ್ಯಕ್ಚುಲಿ ಇನ್ನೂ ಭಾಳ ಇದಾಯ್ತದ, ಭಾಳ ಕಮ್ಮಿ ಅನಿಸ್ತಾರೆ, ಭಾಳ ಕಮ್ಮಿ ಐತಿ. ಈಗೀಗ ಅಂತೈತಿ ಆಕೇತಿ, ಇನ್ನೂ ಭಾಳ ದೊಡ್ಡ ಇಂಪ್ಯಾಕ್ಟ್ ಬೀಳ್ಬೇಕಲ್ಲ. ಹೌದು, ಏನ್ರ ಕಾಂಟ್ರವರ್ಸಿ ಮಾಡಿ ಒಬ್ರು ಜೈಲಿಗೆ ಹೋದ್ರಿ ಅಂದ್ರೆ ಪಕ್ಕ ಜೈಲ್ ಟಾಪಿಕ್ ಅಲ್ಲ, ಜೈಲ್ ಟಾಪಿಕ್ ಬಂದ್ಬಿಟ್ಲೆ ಶಿವನ್ ಕಳಿಸ್ಬಿಡೋನೆ. ಹೋದ್ರಿ ಅಂದ್ರೆ ಅವ್ನು ಏನಿಲ್ಲ, ಸುಮ್ಮನೆ ಹೋಗಿ ಪೊಲೀಸ್ ಕಡೆ ಕೊಟ್ಬಿಟ್ರೆ ಅವ್ನು ತೊಗೊಂಡ್ಬಿಡ್ತಾರ. ಹಂಗದ ಕಳ್ಳಿದಂಗ ಅದಾನೆ ಶಿವು. ಜೈಲ್ ಟಾಪಿಕ್ ಬಂತಂದ್ರೆ ಅತ್ತಿಗೆನ ಟಾಪಿಕ್ ಏನು ಟಾಪಿಕ್ ಅಲ್ಲಲ್ಲ. ಅದಾದ್ಮೇಲೆ ಆ ವಿಡಿಯೋ ಮಾಡಾಕಂತಿದ್ದಲ್ಲ ನೀನು, ಸೊ ಕ್ಯಾಮ್ರಾ ಇತ್ತು ನಿನ್ ಕಡೆ? ಇಲ್ಲ. ಮತ್ತು ನಿಂಗೆ ಪಿ ಸಿ ಇತ್ತು? ಪಿ ಸಿ ಇತ್ತು. ಪಿ ಸಿ ಇತ್ತು. ನಾ ಉಲ್ಟಾ ಅನ್ಕೊಂಡಿದ್ದೆ. ಪಿ ಸಿ ನಾ ಗೇಮಿಂಗ್ ಅದು ಒಂದ ನಂದು ರಿಯಾಲಿಟಿಯಿಂದ ಎಸ್ಕೇಪ್ ಆಗಕ್ಕೆ ಯೂಸ್ ಮಾಡೋದು ನಾನು. ಓಕೆ, ವಿಡಿಯೋ ಮಾಡಿ ಸ್ಟ್ರೀಮ್ ಮಾಡಿಬಿಟ್ಟು ಏನು ಮಾಡಿದ್ದೀನಿ ನೀನು? ಇಲ್ಲ, ನಾನು ಮಾಡ್ತಿದ್ದೆಲ್ಲ, ಬರೀ ಗೇಮ್ಸ್ ಆಡ್ತಿದ್ದೆ ನಾ ಒಬ್ಬನ ಕುಂತ. ನನಗೆ ಹಿಂಗೆ ಇವು ಕಾಂಟ್ರೆಸ್ಟಾಕ್ ಎಲ್ಲ ಆನ್ಲೈನ್ ಆಟಾಡ್ಬೇಕಾರೆ ಅದ್ರೊಳಗೆ ಹವಾ ಮಾಡ್ಕೊಂಡು ಭಾಳ ಇತ್ತು. ನನಗೆ ಗೊತ್ತಿತ್ತು ಎಲ್ಲಾರ್ಗು ಆರಾಮ್ ಹೊಡಿದ್ದೆ ಮೊದ್ಲಿದ್ದಾಗ ಗೊತ್ತಿತ್ತು. ನೀನು ಅದು ಇದೆಲ್ಲ ಮಾಡಿದ್ದೇನೆ. ₹5 ಗೇಮ್ ಹೊರಗೆ ಆಡೋದು ಮಾಡಿನ ಅದು 5 ಭಾಳ ಹವಾ ಇದ್ ನಾನು. ಹೌದಾ? ನಂದು ಎಷ್ಟೋ ಮಂದಿ ಇನ್ನೂ ನಾ ಇಲ್ಲಿ ಆಟಾಡ್ದಾಗ ಇದೆ ಹೆಸರು ಸ್ಟಾರ್ಕ್ ಅಂತ ಐತ್ಲಾ, ಇದೇ ಇಟ್ಕೊಂಡು ಆಟಾಡ್ತಿದ್ದೆ ನಾವು. ಐಟೋಲ್ಡ್ ಎಲ್ಲ IT ವರ್ಲ್ಡ್ ಇತ್ತು. ಸುರೇಶ್ ಅಣ್ಣ ಮೇನ್ ನಂದು ಜರ್ನಿ ಸ್ಟಾರ್ಟ್ ಆಗಿದೆ ಸುರೇಶ್ ಅಣ್ಣ. ಯಾಕಂದ್ರೆ ಸುರೇಶ್ ಅಣ್ಣ ಅಂದ್ ಏನಲ್ಲ ಅಂಗಡಿ ಇತ್ತಲ್ಲ ಕೇಶವಪುರದಾಗ, ಅಲ್ಲೇ ನಂಗೆ ಬಿಟ್ಟು ಹೋಗಿದ್ರು ಆಟಾಡಕ. ಕಿರಾಣಿ ಅಂಗಡಿಯಲ್ಲಿ ಇದ್ದಾಗ ಆ ಅಂಗಡಿ ಒಳಗಿಂದ ನನ್ ಕಂಪ್ಯೂಟರ್ ಆಡೋ ಸ್ಟಾರ್ಟ್ ಆಗಿ. ಆಜಾದ್ ಕಾಲ್ ಇವ್ರ ಮನೆ ಕಡೆ ಐತಲ್ಲ, ಏದಿಲ್ಲ ನಮ್ಮ ಶಾಲೆ ಎದುರಿಗೆ ಗೇಮಿಂಗ್ ಸೆಂಟರ್ ಐತಲ್ಲ, ಅದ ಸುರೇಶ್ ಅಣ್ಣನೇ ಬ್ರೋ. ಅಲ್ಲಿ ಹೆಂಗ ಒಂದ್ ಫ್ಯಾಮಿಲಿ ಎಲ್ಲ ಫುಲ್ ಒಬ್ಬ ಹಿಂಗ ಆಡುದು ಜಿಟಿ ಕೋಡ್ ಒಬ್ಬ ಹೆಂಗಿತ್ತಂತಂದ್ರೆ ಲಿಟ್ರಲಿ ಒಂದ್ ದೊಡ್ಡ ಸ್ಟೀಲಿನ ಡೋರ್ ಹಾಕವ ಹೆಂಗಿಟ್ಟಿದ್ದವ. ಅದ್ ಹೆಂಗಂದ್ರ ಹಾಟ್ ಬಾಕ್ಸ್ ನೋಡ್ದೋಸ್ತ, ಇಷ್ಟು ಬೆವ್ರು ಇರ್ತಿತ್ತು, ಇಷ್ಟು ಬೆವ್ರು ವಾಸನೆ ಅಂದ್ರೆ. ಅವಾಗ ನಮ್ಗೆ ನಾ ಆಡು ಎಂಥೂಸಿಯಾಸ್ಟಿಕ್ ಇರ್ತಿದ್ದಿಲ್ಲ, ಒಳಗೆ ಹೋದ್ರಲ್ಲಿ ವಾಂತಿ ಬಂದಂಗೆ ಆಗ್ಬಿಡ್ತಿತ್ತು ನನಗೆ. ಆಡೋರು ಅಲ್ಲೇ ಕುಂತ ಒಬ್ಬ ಚಿಟ್ಕೋಡ್ ಹಾಕೋಬ್ಬವ, ಹಿಂದೊಬ್ಬ ಇದನ್ನ ಮಾಡೋಕೊಬ್ಬವ. ನಮ್ಮನೆ ಗೇಮ್ ಇತ್ತು, ಆದ್ರೆ ನಮ್ಮನೆ ಪ್ರಾಬ್ಲಮ್ ನಮ್ಮನೆ ಆಡಕ್ ಬಿಡ್ತಿರ್ಲಿಲ್ಲ, ನಾವು ಹೊರಗೂ ಆಡ್ತಿದ್ವಿ. ಅದಕ್ಕೆ ಇಲ್ಲ ನಮ್ಮನೆ ರೊಕ್ಕನು ಕೊಡ್ತಿದ್ದಿಲ್ಲ ನನಗೆ, ಹಿಂಗೆ ಈ ಹುಡುಗರ ಜೊತೆ ಅಂತಾನು ಇರ್ಲಿಲ್ಲ, ಬಿಟ್ಟು ಬಿಡ್ತಿದ್ರು ನಾನು. ಆ ಟೈಮ್ದಾಗ ಆ್ಯಕ್ಚುಲಿ ಗೇಮಿಂಗ್ ಆಗಿತ್ತು, ಕರೆ ಭಾಳ ಗೇಮಿಂಗ್ ಆಗಿತ್ತು ಅವಾಗ. ಗೇಮಿಂಗಿಂದ ಹಿಂಗೆ ಈಗ ಗೇಮಿಂಗಿಂದ ಹವಾ ಆದಾಗಿಂದ ನಾವು ಬಂದೇವೆ. ಆ್ಯಕ್ಚುಲಿ ನಾವು ನಮ್ದು ಏರಾನೆ ಗೇಮಿಂಗಿಂದ ಹವಾ ಭಾಳ ಬೆಳೆ ಅಂತ ನಮ್ದಿದ್ರು ಇದ್ದಿದ್ದಿಲ್ಲ ಅವಾಗೆಲ್ಲ. ಅವಾಗಿವ ಅಂತೆಲ್ಲ ಅಂದ್ರೆ ಇಷ್ಟ ಚೋಸನ್ ಜನ ಅಷ್ಟ ಆಡ್ತಿದ್ರು. ಹೌದೌದು. BGM ಬಂದ್ಕೊಳ್ಳೋ ಕಾಲ್ ನಿಮ್ಮ ಮನ್ಯಾಗ ಫ್ರೀ ಫೈರ್ BGM ಇಂದ ಎಲ್ಲಾ ಕಡೆ ಗೇಮರ್ ಆಗ್ಬಿಟ್ರಿ. ನಾವು ಯಾವ ಏರಾದವ್ರು ಅಂದ್ರೆ ಈ ಸೈಬರ್ ಕೆಫೆ ಏರಾದವ್ರು ನೋಡಿ. ನಾವು ಅದಕ್ಕಿಂತ ಮೊದ್ಲು ಇರ್ಲಿಲ್ಲ ನಮ್ಮ ಟೈಮ್. ನೀನು 8th 9th ಹಿಂಗೆ ಮುಗಿತಿರ್ಬೇಕಾಗಿತ್ತು, ಕೆಫೆ ಏರಾ ಬಂತು. ಕೆಫೆ ಒಳಗೆ ಅಲ್ಲಿ ಒಂದು ಐಟಿ ವರ್ಲ್ಡ್ ಸ್ಟೋರಿ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ಹೆಂಗಂದ್ರೆ ಒಬ್ಬ ಕಂಪ್ಯೂಟರ್ ಇದ್ದಿಲ್ಲ ಅಷ್ಟಿಗೆ, ಅಲ್ಲೇ ಬರೀ ಪವರ್ ನಡೀತಿತ್ತು. ಪವರ್ ನಂಕರು ಅದು ಕಾಮನ್, ಪವರ್ ನೀರಿಂದ ಅಂಕರು ನಾ ಏನು ಮಾತಾಡಂಗಿಲ್ಲ, ಎಲ್ಲ ಕಡೆ ಕಾಮನ್ ಐತೆ. ಒಬ್ಬ ಚ್ವಿಂಗಮ್ ತಿನ್ನ ಒಬ್ಬರೇ, ಅವ ಒಂದು ಫಿಕ್ಸ್ ಜಾಗ ಆಯ್ತು, ದಿನ ಬರವ ಒಡೆವರ್ ಒಂದು $200 ತರವ, ಫುಲ್ ದಿನ ಕುಂದ್ರವ.
ಅವ ಚಿಂಗಮ್ ತಿಂದು ಅಂಟಿಸ್ ಟೇಬಲ್ಸ್ ದೊಡ್ಡದಾಗಿತ್ತಲ್ಲ ಇಷ್ಟು ದೊಡ್ಡ ಟೇಬಲ್ ಅಂಟಿಸ್ ದಿನ ಮತ್ತು ಇನ್ನೊಬ್ಬ ಆರಂಡಿ ಬರ್ರೇ ಆರಂಡಿ ಇದ್ದಾನೆ ಅವನ ಹೆಸರು ಆರಂಡಿ ಅಂತ ಇತ್ತಲ್ಲ ಲೈಕ್ IT ವರ್ಲ್ಡ್ ಇದ್ರಲ್ಲಿ ಅಂತಾರೆ ಆ್ಯಕ್ಚುಲಿ ಭಾಳ ಅದಾರೆ. ಇದು ಯಾರೇ ವಿಡಿಯೋ ನೋಡ್ತಿರ್ತಾರಲ್ಲ IT ವರ್ಲ್ಡ್ ಅಂದ್ಕೊಳ್ಳೋ ಪಕ್ಕ ಕನೆಕ್ಟ್ ಆಗಿರ್ತಾರೆ. IT ವರ್ಲ್ಡ್ ವಿಟೆಕ್ ಇದು ಆಪಲ್ಗೂ ಹೆವಿ ಕನೆಕ್ಟ್ ಇರ್ತಾರೆ. ಅಲ್ಲಿ ಈ ಚೇತನ್ ಕಾಲೇಜ್ ಹುಡುಗರು ಆಮೇಲೆ ಈ ಕಡೆ ಇವ್ರ ಹುಡುಗರೆಲ್ಲ ಅಲ್ಲೇ ಜಾಬಿನ್ಸ್ ಚೇತನ್ ಸುಕೃತಿ ಆಪಲ್ಗೆ ಇವರೆಲ್ಲ ಆಪಲ್. ಆಮೇಲೆ ಸ್ವಲ್ಪ ಕಾಸ್ಟ್ಲಿ ಇತ್ತು ಅದು ಆಪಲ್ ಕಾಸ್ಟ್ಲಿ ₹15 ಇತ್ತದು. ₹10 15 ಭಾಳ ಅಲ್ಲಿ ಜಾಸ್ತಿ. ನಂದು ಏನಾಗಿತ್ತು ಅಂದ್ರೆ ಆ್ಯಪಲ್ದಾಗ ಒಂದು ಲಫಡ ಒಂದು ಟೈಮ್ ಕುಂದ್ರಾಕ್ ಹೋಗಿ ಚೇರ್ ಮುರಿದು ಬಿಟ್ಟಿದ್ದೆ. ಅಲ್ಲಿ ಹೊರಗೆ ಓಡೋದ ನಾವು ವಾಪಸ್ ಒಮ್ಮೆ ಕಾಲಿಟ್ಟಿಲ್ಲ. ಅಲ್ಲಿ ಅವ ವಾಪಸ್ ಒಂದು ರೊಕ್ಕ ಕೇಳ್ಬಿಡ್ತಾನ ಅಂತಂದು. ಹೌದು, ಮತ್ತೆ ಇರೋದ 15 ತೊಗೊಂಡೋಗಿರ್ತಿದ್ದೆ. ಅವ್ರ ಚೇರ್ ಇರಿಂದ ರೊಕ್ಕ ಕೊಡಂದ್ರೆ ಮುಗುಳಿ ವಾಪಸ್ ಆ್ಯಪಲಿಗೆ ಕಾಲ ಇಟ್ಟಿದ್ದಿಲ್ಲ. ಎಷ್ಟು ಹಾಕೊಂಡು IT ವರ್ಡ್ನಾಗ ಎಷ್ಟು ಹಾಕೊಂಡು ಹುಡುಗರು ಜೀವನನೂ ಕೆಟ್ಟೈತಿ, ಎಷ್ಟು ಹಾಕೊಂಡು ಹುಡುಗರು ಜೀವನ ಆಗೈತಿ. ನಮ್ದು ಫ್ರೆಂಡಿಂದ ಅವ್ರ ಡ್ಯಾಡಿ IT ವರ್ಲ್ಡ್ ಮನಿ ಮಠ ಹೊಡ್ಕೊಂಡಿದ್ರು ಅಂಥವ್ರು ಭಾಳ ಮಂದಿ ನಾ ಎಷ್ಟೋ ಮಂದಿಗೆ ನೋಡೇನ ಅಂಥವ್ರು ಹೊಡ್ಸ್ಕೊಂಡು. ಭಾಳ ನನ್ನ ಫ್ರೆಂಡ್ ಶಾಣೆ ಇದ್ದವ ಫ್ರೆಂಡ್ IT ವರ್ಡ್ಗೆ ಹೋಗಿ ಸೈನ್ಸ್ ಫಸ್ಟ್ ಸೆಕೆಂಡ್ ಇಯರ್ ಫೇಲ್. ಇವ್ ಮಪ್ಪ ನೀ ಯಾಕೆ ಫೇಲ್ ಅದಿಲ್ಲ ಅಂದ IT ವರ್ಡ್ಲೆ ಮತ್ತೆ ಕಾಲೇಜ್ ಹೋಗಿಲ್ಲವ. ಇಷ್ಟು IT ವರ್ಡ್ಗೆ ಹೋಗಿದ್ದ ಅಂದ್ರವ ಕಾಲೇಜ್ಗೆ ಹೋಗಿದ್ದಿಲ್ಲ. ಮತ್ತೆ ಅಲ್ಲಿ ಮಸ್ತ್ ಗೇಮ್ಸ್ ಎಲ್ಲ ಹೆಂಗ ಅದು ಲ್ಯಾನ್ಸ್ ಸರ್ವರ್ ಎಲ್ಲ ಗೇಮ್ ಗೊತ್ತಾ. ಸೆಕೆಂಡ್ ಇಯರ್ 3 ಸಲ ಫೇಲ್ ಆಗೀನಿ. ಬೈ ಅವ ಶಾಣೆ ಇದ್ದವ ಬೈ, ನಾವು ನಾರ್ಮಲ್ ಅದ್ರಲ್ಲ ಶಾಣೆ ಇಲ್ಲ ಪಕ್ಕದ ಮೇಲೆ ಮಂದಿನ ಹಿಂಗಾಗೈತಿ. 66 ಎಲ್ಲಿದೆ ಶಾಣೆ ಇಲ್ಲ ಅಂತ ಹೆಂಗ್ ಕನ್ಸಿ ನಾರ್ಮಲ್ ಬೈ ನಡೀತೈತಿ. ನಾವು ಹೆಂಗೆ ಹೇಳಿ 60 ನಾವು 75 ಇದ್ದವ್ರ ಶಾಣೆ ಇಲ್ಲ. ನಾವು ಹೆಂಗಂದ್ರೆ 66 ಇದ್ದವ್ರ ಏನು ಬೇಕಾದ್ ಮಾಡೋದಿದೆ. ಇನ್ನು ಬ್ಯಾಕ್ ಬೆಂಚರ್ಸ್ ಎಲ್ಲಿ RP ಏನಿದ್ರು ನೀ ಏನು ಓದಿ ಶಾಣೆ ಇದ್ದಿದ್ರು ಅದು ಮ್ಯಾಟ್ರ್ ಆಕೈತಿ. ಬಟ್ ಶಾಣೆ ಇದ್ದೇನ. ಹೌದು 66 ಹೌದು 66 ಶಾಣೆ ರಿಲೀಸ್ ಮಾಡ್ಬೇಕಲ್ಲ 66 ಶಾಣೆ ತನಾನ. ಮನೆ ವಾದಿಗೂ ಹಂಗಾಗೈತಿ. ಒಂದ್ ಪೇಪರ್ ಪೆನ್ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡಂಗಿಲ್ಲ. ಅದಕ್ಕೆ ಮತ್ತೆ ನೀ ಅದೇ ಕೇಳಂತಿ ಶಾಣೆ ಅದಿನಂತೆ ರಿವರ್ಸ್ ಊನು ಆಗ್ತಿದೆ. ಒಂದು ಜೋಕಣ ಅದಲ್ಲ ಪೇಪರ್ ಡಿಸೈಡ್ ಮಾಡಕ್ ಬರೋಣ ಹಾಲ್ ಟಿಕೆಟ್ ಹರಿದು ಅಯ್ಯಪ್ಪ ಅನ್ನೋದು ಹಿಂಗೆ. ಇದು ವಾದಿಗೂ ಹಂಗಾಗಿತ್ತು. ಮನೆ ಕಾಲ್ ಮಾಡೋಣ ಅವ ಇದನ್ನೊಪ್ಪ ಪಿಕ್ಚರಿಂದ ಏನೋ ಬಂದಿತ್ತಂತ. ಸುಮಿತ್ ಶಾಣೆ ಅದಾನ 92 ಮಾಡ್ದವ ಸುಮಿತ್ ಸೈನ್ಸ್ನಾಗ. ಅದು ಸೆಕೆಂಡ್ ಇಯರ್. ಅದಕ್ಕೆ ಅವ್ನಿಗೆ ಬೈದ್ನು ನಾನು, ನೀವು ಶಾಣೆ ಇದ್ದವರು ಹಿಂಗೆಲ್ಲ ಬಿಡಬಾರ್ದು, ನೀವು ಬೇರೆದವ್ರು ನಡೀತೈತೆ ಅಂದ್ರೆ ಅಣ್ಣ ನೀ ಸೈಲೆಂಟಾಗಿ ನನಗೆ ಹಟ್ಟಿಲ್ಲ ಅಂತ. ನಾ ಶಾಣೆ ಇಲ್ಲ ಅಣ್ಣ ಅಲ್ಲೋ ಅದೇ ನೀನು ಶಾಣೆ ಇಲ್ಲ ಅಂತ ಹೇಳು ಜರೂರತ್ತು ಇಲ್ಲ ಅಂತ ಹೇಳ. ನಾ ಆ್ಯಕ್ಚುಲಿ ಭಾಳ ಶಾಣೆ ಇದೆ. ನಾ ಗೇಮ್ಸ್ ಆಡಾಡಿರ್ತೀನಲ್ಲ ಭಾಳ ಶಾಣೆ ತಂದಿಂದ ಆಟಾಡ್ತೀನಿ. ಅದು ಗೇಮಿಂಗ್ ಅಲ್ಲೋ ಬೈ ಓದು ಶಾಣೆನ ಬೇರೆ, ಅದೇ ಗೇಮಿಂಗ್ ಶಾಣೆ ಬೇರೆ. ಆಕ್ಚುಲಿ ಅದಲ್ಲ, ಇಲ್ಲಿ ನಮ್ಮ ಎಜುಕೇಶನ್ ಐತಲ್ಲ ಅದೇ ಫಾಲ್ಟ್ ಮಾಡೋದು. ಫುಲ್ ಫಾಲ್ಟ್ ಐತಿ. ಅದೇ ಈಗ ನಿಮ್ಗೆ ಡಾನ್ಸ್ ಗೀನ್ಸ್ ಎಲ್ಲ ಐತ ಅವ್ರಿಗೆ ಅಲ್ಲೇ ಪುಷ್ ಮಾಡ್ಬಿಡು. ಅವ್ರಿಗೆ ಶಾಣೆ ಅನ್ನಂಗೆ ಇಲ್ಲ. ಶಾಣೆ ಅದನ್ನ ಶಾಣೆ ಏನಿದ್ರು ನಿಂದು ರಿಸಲ್ಟ್ನಾಗ ಬರೋದ ಶಾಣೆತನ. ಇವು ಕವಿತೆಗಳೆಲ್ಲ ಬರಿತಿರ್ತಾರ ಅದು ಶಾಣೆತನ ಅಲ್ಲ. ಅಲ್ಲ ಅಂತ ಡ್ರಾಯಿಂಗ್ ಮಾಡ್ತಿರ್ತಾರ ಅದು ಶಾಣೆ. ಅದಕ್ಕೆ ಬರೋದು ಅದನ್ನ ಲಾಸ್ಟಿಗೆ ಬರೋದು ಹೆಣ್ಣು ಕೊಡೋದಕ್ಕೆ ಲಾಸ್ಟಿಗೆ ಬರೋದು. ನಿಂಗೆ ಹೆಣ್ಣು ಕೊಡಂಗಿಲ್ಲ. ಈಗೆಲ್ಲ ಕನ್ಯೆಗಳು ಇದನ್ನ ಚಲೋ ಮಾಡ್ಬೇಕು. ಹೆಂಗಂದ್ರೆ ಎಲ್ಲರೂ ಶಾಣೆ, ನಾ ಎಲ್ಲರನ್ನೂ ಮದುವೆ ಹೋಗ್ತೀನಿ ಅಂದ್ರೆ ಈಗ ಡ್ಯಾನ್ಸರ್ ಇರಲಿ ಯಾರು ಇರಲಿ ಎಲ್ಲರನ್ನೂ ಮದುವೆ ಹೋಗ್ತೀನಿ, ಡಿಸ್ಕ್ರಿಮಿನೇಟ್ ಮಾಡಂಗಿಲ್ಲ. IT ಫೆಮಿನಿಸ್ಟ್ ಇದು ಬಂದಾಗ್ತದೆ ಅವ ಬಂದಾಗ್ತದೆ. ಅದು ಸೊ ಭಾಳ ಟ್ರ್ಯಾಪ್ನಾಗ ಇದೀವಿ ನಾವು. ಗಂಡು ಮಕ್ಳ ಜೀವನ ಬುಲ್ಲಿ ನನಗೆ ಬ್ಲರ್ ಮಾಡಿ ಮೀನ ಹಿಡೋದಲ್ಲಿ ಪಾಡ್ಕಾಸ್ಟ್ ಸ್ಟ್ರೀಮ್ದಾಗ ವಜ್ಜೂರಿಗೆ ನನ್ನ ಸ್ಟ್ರೀಮ್ದಾಗ ಬಂದ್ಬಿಟ್ರೆ ಮುಗಿತಾರೆ 2 ದಿನದಾಗ ನಮ್ಮ ಮನೆ ಮುಂದೆ ಟೈರ್ಸ್ ಬಿಡ್ತಾರೆ. ನಿಮ್ಮ ಮನೆ ಹುಡುಗರೆ ಹೊಡೆದೋಗ್ತಾರೆ ನಿನಗೆ. ಹೌದು, ನಿಮ್ಮ ಮುನಿ ಹೆಂಗೆ ನೀ ಮಾತಾಡಕ್ಕೆ ಬರಂಗಿಲ್ಲ. ಇಲ್ಲ ಅವ್ರು ಆ್ಯಕ್ಚುಲಿ ಭಾಳ ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮ ಅಲ್ಲೋ ಹಿಂಗೆ ಅವ್ರ ಹುಚ್ಚ ಅಭಿಮಾನಿ ನಿಂದು. ಹೌದಾ ನಿನಗೆ ಹುಚ್ಚ ಅಭಿಮಾನಿ ಅಂತ ಯಾರಿಲ್ಲ. ಬೈ ಅದಾರಲ್ಲ ಹಿಂಗೆ ಅವಾಗ ಹಿಂಗೆ ಇದನ್ನ ಒಂದು ಇದ್ರ ಬೆಟ್ಟಗಿದ್ನಲ್ಲ ಬೆಳಗಾವ್ಯಾಗ ಅಷ್ಟೇ ಅಂತ ಪರಿ ಏನಿಲ್ಲ. 4-5 ವರ್ಷದಿಂದ ಕಂಟಿನ್ಯೂಸ್ ಅಭಿಮಾನಿಗಳು ಅದಾರ ಅಣ್ಣ ಹಂಗದಾರ. ಬಟ್ ನಂದು ಐ ಥಿಂಕ್ ಭಾಳ ಮ್ಯಾಚೂರ್ ಆಡಿಯನ್ಸ್ ಅದಾರ ಅನ್ಸಲ್ಲ. ಅಂದ್ರೆ ಇವನೇನು ಬೆಸ್ಟ್ ಹೇಳ ಲೈವ್ ಸ್ಟ್ರೀಮ್ ಮಾಡ್ತಾನಲ್ಲ ದಿನ ಕನೆಕ್ಟ್ ಮಾಡ್ತಾರೆ. ಹಾಗಾಗಿ ಆಡಿಯನ್ಸ್ ಭಾಳ ಕನೆಕ್ಟ್ ಆಗ್ತಾರೆ ಇವ್ರಿಗೆ. ನಮ್ದು ಹೆಂಗಿರೈತಿ ಇವತ್ತೊಂದು ವಿಡಿಯೋ ನೋಡಿರ್ತಾನೆ ನಾಳೊಂದು ವಿಡಿಯೋ ನೋಡ್ತಾನೆ. ನಿಮ್ದೆಲ್ಲ ಹೆಂಗೆ ನಿಮ್ಮ ಲೈಫ್ದಾಗ ಏನಾಗತ್ತೆ ಅಂತ ಗೊತ್ತಿರಂಗಿಲ್ಲ. ನಾ ಹಂಗಲ್ಲ. ಇವತ್ತು ನಂಗೆ ತಲೆ ನುಸಾದೈತೆ ಅಂದ್ರೆ ನಾನು ಜನರಿಗೆ ಗೊತ್ತಾಕೈತಿ. ಇವತ್ತು ನನ್ನ ಮೂಡ್ ಆಫ್ ಆಯ್ತು ಅಂದ್ರೆ ಗೊತ್ತಾಕೈತಿ. ಮತ್ತು ಅದು ಅವಾಗ ಹೆಂಗೆ ಕೈ ಕೆಲಸ
ನಾ ಅದೇ ಒಂದೊಂದು ಟೈಮ್ ನಾನು ಒಂದೊಂದು ಚಾಲೆಂಜಸ್ ಕೊಡ್ತಿರ್ತೇನಲ್ಲ ಅಲ್ಲೇ ಮಾಡ್ಬಿಡ್ತಿ ಹಂಗಲ್ಲ ಚಾಲೆಂಜ್ ಹೆಂಗಿರ್ತೈತೆ ಅಂದ್ರೆ ನೋಡ್ ಬೈ ಈಗ ಏನ್ರ ನೀ ಇದನ್ನೇರ ಕ್ಲಚ್ ಮಾಡಿದ್ದು ಹೊಡೆದೆ ಅಂದ್ರೆ ಇವತ್ತು ನಾ ಹೊಡ್ಕೊಳಂಗಿಲ್ಲ ಎಂತ ಮಾತಾಡ್ತಾನ ಚಾಲೆಂಜ್ ನೀ ಕ್ಲಚ್ ಮಾಡಿದ್ರೆ ನೀ ಹೊಡ್ಕೊಂಗಿಲ್ಲ ಅವ್ರು ಯಾರೇ ಈಗ ನಾನು ಸತ್ತಿರ್ತೇನೆ ಅಂತ ತಿಕ್ಕೋರಿ ಈಗ ಯಾರೋ ಒಬ್ಬ ಉಳಿದಿರ್ತಾನ ಅವ ಏನಾರ ಅದು ಕ್ಲಚ್ ಮಾಡ ಅಷ್ಟು ಹೊಡೆದ ಅಂದ್ರೆ ನಾವತ್ತು ಹೊಡ್ಕೊಳಂಗಿಲ್ಲ ಅಂದ್ರೆ ಹೌ ಆಫನ್ ನೀವು ಹೊಡ್ಕೋ ಅದೀ ಕ್ವಶನ್ ನನಗೆ ಈಸ್ ಇಟ್ ಡೈಲಿ ಈ ಟೈಪ್ ಎಲ್ಲ ಮಾಡೋಣ ಅಂದ್ರೆ ಎಂತ ಇಷ್ಟು ಅವ್ರನ್ನ ಇದನ್ನ ಬೆರೆಸ್ಕೊಳ ಅಂತಂದ್ರೆ ಅವ್ರು ಕನೆಕ್ಟೆಡ್ ಅದಾರಲ್ಲ ಫ್ರೆಂಡ್ಸ್ ಗತನ ನೋಡ್ತೇನೆ ನಾನು ಫಿಲ್ಟರ್ ಹಾಕೊಂಡಿದ್ದಕ್ಕೆ ಮಾತಾಡಲ್ಲ ನನ್ನ ಬಾಯಾಗ ಏನ್ ಬಿಡುತ್ತೆ ನಂಗೆ ಟೀಮ್ ಆಗ್ತದೆ ಅದಕ್ಕೆ ನಾ ಕ್ಲಚ್ ಮಾಡಂಗಿಲ್ಲ ನೀವು ಆರಾಮ ಅದು ನಂಗೆ ನಂಬಿಕೆ ಇರುತ್ತೆ ಅದಕ್ಕೆ ಹಂಗೆ ಹೇಳೋದಲ್ಲ ಇಲ್ಲಾಂದ್ರೆ ಹೇಳಂಗಿಲ್ಲ ಅದು ನಿನ್ನೆ ಹಾಕೊಂಡ್ಬಿಟ್ಟೆ ನಾ BGM ರಾತ್ರಿ 2 ಗಂಟೆ ಮಟ್ಟ ಆಡಿರ್ಬೇಕಲ್ಲ ಆಬ್ವಿಯಸ್ಲಿ ಆಡಂಗಿಲ್ಲ ನಾ ನೋಡಂತ ಒಬ್ಬೊಬ್ಬಂಗೆ ನೋಡಂತ ಟಿಶ್ ಅಂತಂದು ನೀವು ಒಬ್ಬವನೇ ಹೊಡಿತಾನ ಬರೀ ಆದ್ರೆ ನಂದು ಇನ್ನೊಂದು ಹೇಳಿ 0 ಕಿಲ್ ಇರ್ತೈತಿ ಎಂಡ್ ಮಟ ಇರ್ತೈತಿ ನಾನು ಬರ್ರಿ ಬ್ರೋ ಸ್ಟ್ರೀಮ್ ಮಜಾ ಬರ್ತೈತಿ ಮೊದ್ಲೇ ಇಳಿದ್ ಬಿಡು ಸಡ್ಡಂತೆ ಊರವ್ರಿಗೆ ಇಳಿದ ಓಡ್ಕೋ ಅಂತ ಹೊಂಟ್ಬಿಡ್ದು ಅದೇನಕತಿ ಕೊಲ್ಕೊಂತ ಹೋಗಿರ್ತಾರ ಎಂಡಿಗೆ ಬಂದು ಇಲ್ಲ ಮೊನ್ನೆ ಆಕ್ಚುಲಿ ಇವರೆಲ್ಲ ಬಂದಿದ್ರೆ ಟಿಪಿಕಲ್ ನಾನು ಉಡಾಳ್ಪವ ಸೂರಜ್ ಸ್ಯಾಮ್ ಸಮೀರ್ ಅವರೆಲ್ಲ ಆಡಿದ್ವಿ ನೀವು ಏನಾರ ಬಂದ್ರೆ ಮಾಡ್ಬಿಡ್ಬೋದು ಹಿಂಗಿ ಅದ್ರೊಳಗೆ ಎಷ್ಟೊಂದು ಇದ ಮಾಡ್ಬೋದು ಕೆರಿ ದಡ ಆಡ್ಬೋದು ಬರೀ ಅದೊಂದ ಅಂತಲ್ಲ ಎಷ್ಟೊಂದು ಮಾಡ್ಬೋದು ಇದು ಗ್ರ್ಯಾನಿ ಆಡೋಣಂತೆ ಏ ಮಜಾ ಐತೆ ಇಲ್ಲ ಅದ ಆ ಮಜಾ ಐತಿ ಸೂರಜ್ ಅವ್ರ ಮನೆಗೆ ಹೋಗ್ಬೇಕಷ್ಟೇ ಸೂರಜ್ ನೀನು ಕಮಲ ಆಡಿಸಿ ನೀನು 2 ಗಂಟೆ ಮಟ್ಟ ಕೂತೀವಿ ಆ ಗೇಮನ್ ಪಾರ್ ಮಾಡಕ್ ಏನ್ ಕಮಲ ಅನ್ನೋದು ಒಂದು ಇಂಡಿಯನ್ ಹೆಣ್ಮಗಳ ಹೊಸ ಗೇಮ್ ಬಂದೈತಿ ಇಂಡಿಯಾದ ಇದು ನಾಗವಲ್ಲಿ ಮತ್ತೆ ಇದ್ರದೆಲ್ಲ ಹಾರರ್ ಗೇಮ್ ಬಂದೈತಿ ಫುಲ್ ಇಂಡಿಯನ್ ಎಲ್ಲ ಇಡೀ ಮನಿನ ಇಂಡಿಯನ್ ಹಳ್ಳಿ ಒಳಗೆ ಇದ್ದಿದ್ದಲ್ಲ ಅದನ್ನ ಸೂರಜ್ ಪಾರ್ ಮಾಡ ಅಂತಿದ್ದ ಅವ ಈಗೀಗ ಅಂತ PC ಗೇಮಿಂಗಿಗೆ ಎಂಟ್ರಿ ಕೊಟ್ಟಾನ ಕಲ್ಯಾ ಅಂತಾನ ಒಪ್ಪ 2 ಗಂಟೆ ಮಟ್ಟ ಅವ್ ಕುಂದ್ರಿಸಿ ಮಾಡಿದ್ವಲ್ಲ ಭಾಳ ಎಫರ್ಟ್ ಹಾಕ್ತಾನ ಅದ್ರ ಸೂರಜ್ ಹೆವಿ ಎಫರ್ಟ್ಸ್ ಅವ್ ಮಾಡ್ಬೇಕಂದ್ರೆ ಹಿಂಗ ಕುಂತ್ ಮಾಡಿ ಅದನ್ನ ತೆಗೆದು ಪ್ರಾಪರ್ ಕಾಂಟೆಂಟ್ ತೆಗ್ದ ಮಾಡಿ ಯಾಕಂದ್ರೆ ಈಗ ಅವ ಗೇಮಿಂಗಿಗೆ ಒಂದು ದೊಡ್ಡ ಆಸೆಟ್ ಇದ್ದಂಗೆ ನಮ್ಗೆ ಅವ ಈಗ ಚಲೋ ಆಡ್ತಾನ ಹಂಗಂದ್ರೆ ಅವ ಬಂದಿದ್ದಕ್ಕೆ ಎಷ್ಟೊಂದು ಇಫೆಕ್ಟ್ ಆಗ ಅಂತದ ಈ ಗೇಮಿಂಗಿಗೆ ಅವ್ ಒಂದ ವಿಡಿಯೋ ಹಾಕಿದ 3 ಲಕ್ಷ ಓಡಿಸಾನಿಗ ನಾವು 3 ಲಕ್ಷ ಅವೆಲ್ಲ ಟ್ರಾಫಿಕ್ ನಮಗೂ ಬರ್ತೈತಿ ಹಂಗೈತಿ ಈಗ ಸೊ ಗೇಮಿಂಗಿಗೆ ಆಡಿಯನ್ಸ್ ಬರ ಅಂತಾರೆ ನೀವು ಬಂದ್ರಿ ಅಂದ್ರೆ ನೀವು ತೊಗೊಂಡ್ ಬರ್ಬೋದು ಎಂಟರ್ಟೈನ್ಮೆಂಟ್ ಗೇಮಿಂಗ್ ತೊಗೊಂಡು ಏನು ಮಾಡ್ತೀರಿ ಅದ್ರೊಳಗೆ ಒಟ್ಟು ವರ್ಚುವಲ್ ಆಗಿ ಇರ್ತೇವಲ್ಲ ನಾವು ಅದು ಗೇಮಿಂಗ್ ಇರ್ತೈತಿ ನಾವು ಅದೇ ಅಲ್ಲ ನಾವು ಕ್ಯಾರಿ ಮಾಡ್ತೇವೆ ನಾವು ಹೊಡಿತೇವೆ ಫಸ್ಟಿಗೆ ನಮ್ಮ ಜೊತೆ ಆಡ್ತಿರ್ಲಿಲ್ಲ ಅಂದ್ರೆ ಇವಂದು ಇದು ಅದೇನೋ ರ್ಯಾಂಕ್ ಏನೋ ಕಮ್ಮಿ ಆಗ್ತದಲ್ಲ ಹಂಗೇನ ನಾನು ಬೇರೆ ಅಡಿಲಿಂದ ಆಡ್ತಿದ್ದ ಅವ್ನ ಮೇನ್ ಅಡಿಲಿಂದ ಆಡ್ತಿದ್ದ ಅಂದ್ರೆ ನಮ್ದು 0 ಒಂದೊಂದು ಟೈಮ್ ಇರ್ತೈತಿ ಅಲ್ಲ ಅದು ಮತ್ತೆ ಅವಂದಲ್ಲಿ ಅದನ್ನ ಮೇಂಟೈನ್ ಮಾಡೋದು ಇಲ್ಲಿ ಬಂದು ಮಂಗ್ಯಾಗತ್ತೆ ಆಡಿ ಇಲ್ಲ ಈ ಮೊದ್ಲು ಹಂಗಿತ್ತು ಒನ್ ಟೈಮ್ದಾಗ ರ್ಯಾಂಕ್ ಏನಾರು ಮೇಂಟೈನ್ ಮಾಡ್ಬೇಕಂದ್ರೆ ಆಡೋದಿಲ್ಲ ಅಂತ ಜಾಸ್ತಿ ನಾನು ಎಂಟರ್ಟೈನ್ಮೆಂಟ್ ಕಡೆನ ಫೋಕಸ್ ಮಾಡಿದ್ದು ನನಗೆ ಅದೊಂದು ತಲೆ ಒಳಗೆ ಮೊದ್ಲಿಂದನೂ ಇತ್ತು ಇಫ್ ನಾನು ಇದನ್ನೇನಾರು ಕಾಂಪಿಟೇಷನ್ ಗತೆ ತೊಗೊಂಡೆ ಅಂದ್ರೆ ಒಂದು ಗೇಮ್ನ ನಾ ಪಕ್ಕ ತಿಂತೇನೆ ನಾ ಎಲ್ಲ ಗೇಮನ್ನು ನನ್ನನ್ನು ಇದ ಮಾಡ ಅಂತ ಅಂದ್ರೆ ಪಕ್ಕ ಬೆಳಿತೇನೆ ನಾನು ನಂಗೆ ಮೊದಲಿಂದ ಅದು ಮೈನ್ಕ್ರಾಫ್ಟ್ ಏನದ ಮನಿ ಕಟ್ಟೋದು ನನಗೆ ತಲೆ ಚುಟ್ಟಿಡ್ದು ಬಿಟ್ಟಿತ್ತದ ಏನು ನಮ್ಮ ಹಳೆ ಆಡ್ತಿದ್ದ ಅದನ್ನ ಭಾಳ ಫೇಮಸ್ ಗೇಮ್ ಅದು ಅದು ಏನದು ನಂಗೆ ತಿಳಿಲೇ ಇಲ್ಲ ಅದು ಸುಮ್ಮ ಕಟ್ಕೊಂತ ಹೋಗೋದ ಹಂಗೆ ಕಟ್ಕೊಂತಲ್ಲ ಒಂದು ಟೈಪ್ ಅಡ್ವೆಂಚರ್ ಅದು ಅದನ್ನ ಲಾಜಿಕ್ ಹೇಳ್ಬಾರ್ದಂತದ್ರಾಗೆಲ್ಲ ಅಲ್ಲ ಗೊತ್ತಿಲ್ಲ ನನಗೆ ಅದು ತಿಳಿಲೇ ಇಲ್ಲ ನನಗೆ ಮೈನ್ಕ್ರಾಫ್ಟ್ ಅನ್ನೋದು ಆಕ್ಚುಲಿ ಯೂಟ್ಯೂಬ್ ಒಳಗೆ ಅತಿ ಹೆಚ್ಚು ಮೋಸ್ಟ್ ವ್ಯೂಡ್ ಗೇಮ್ ಸಣ್ಣ ಹುಡುಗರೆಲ್ಲ ಎಲ್ಲ ನೋಡ್ತಾರೆ ಹೆವಿ ಅಂದ್ರೆ ಹೆವಿ ಯಾವ್ದು ವಿಡಿಯೋಸಿಗೆ ಅಷ್ಟು ವ್ಯೂಸ್ ಇಲ್ಲ ಅಷ್ಟು ಬರ್ತದೆ ಅಲ್ಲ ಅದ್ರಿಗೆ ಎಷ್ಟು ಮೀಮ್ಸ್ ಅದ್ರ ಎಷ್ಟು ವಿಡಿಯೋಸ್ ನೋಡಿಲ್ಲ ನೆಟ್ ಅದೇ ಒನ್ ಟೈಪ್ ಅಡ್ವೆಂಚರ್ ಸ್ಟಾರ್ಟ್ ಆಗ್ತದೆ ನೀವು ಒಂದು ಡ್ರ್ಯಾಗನ್ ಹೊಡಿಬೇಕು ಲಾಸ್ಟಿಗೆ ಹೋಗಿ ಬರೀ ಮನಿ ಕಟ್ಟೋದ ಅಂತಲ್ಲ ಮನಿ ಕಟ್ಕೊಂಡು ಸರ್ವೈವ್ ಮಾಡಿ ಊಟ ಗೀಟ ಎಲ್ಲ ನೋಡ್ಕೊಂಡು ಒಂದು ಜೀವನ ನರೇಶನ್ ಅದಕ್ಕೆ ಮಕ್ಳಿಗೆ ಭಾಳ ಸರಿ ಅದ ಆಟ ಆಡಕ್ಕೆ ಒನ್ ಟೈಪ್ ನಿಮ್ದ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ ಇಡೀ ಅಂಡ್ ಇನ್ನೊಂದು ಏನಂದ್ರೆ ಎವ್ರಿ ವರ್ಲ್ಡ್ ಇಸ್ ರ್ಯಾಂಡಮ್ಲಿ ಜನರೇಟೆಡ್ ನೀವೊಂದು ಮೈನ್ಕ್ರಾಫ್ಟ್ ಆಟ ಆಡ ಅಂತ ನಿಮ್ಮ ವರ್ಲ್ಡ್ ಬೇರೆ ನನ್ನ ವರ್ಲ್ಡ್ ಬೇರೆ ಇವ್ರ ವರ್ಲ್ಡ್ ಬೇರೆ ಕೋಟ್ಯಾಂತರ ವರ್ಡ್ಸ್ ಅದಾವ ಅಂತಾವು ಅದು ಗ್ರಾಫಿಕ್ಸ್ ಐತಲ್ಲ ಸ್ಕ್ವೇರ್ ಪರ್ಪಸ್ಲಿ ಪರ್ಪಸ್ಲಿ ಅದು ಆಕ್ಚುಲಿ ರಿಲ್ಯಾಕ್ಸಿಂಗ್ ಐತೆ ಭಾಳ ನಿಮ್ಗೆ ನೋಡಿದಾಗ ವಿಯರ್ಡ್ ಅನಿಸ್ತೈತಿ ಬಟ್ ನೀವು ಅದನ್ನ ಯಾವಾಗ ಆಟ ಆಡ್ತಿರಲ್ಲ ಅದು ಹೆವಿ ರಿಲ್ಯಾಕ್ಸಿಂಗ್ ಐತಿ ನೀವು ಸ್ಯಾಟಿಸ್ಫೈಯಿಂಗ್ ಥಿಂಗ್ಸ್ಗಳು ನೋಡ್ತಿರ್ಬೋದಲ್ಲ ಯೂಟ್ಯೂಬ್ ಸೇಮ್ ಹಂಗ ಒಂದು ಬ್ಲಾಕ್ ಸೇರಿಸಿದಾಗ ಒಂದು ಬ್ಲಾಕ್ ಮೇಲೆ ಇಟ್ಟಾಗ ಅದು ಟೈಪ್ ಮೆಂಟಲಿ ರಿಲ್ಯಾಕ್ಸ್ ಆಗ್ತದೆ ನೀ ಆಡಂಗಿಲ್ಲ ಆಟ ಆಡ್ತೇನೆ ಮೊದ್ಲು ಆಟ ಆಡೇನು ನಾನು ಅದನ್ನು ನಾ ಈಗ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಮಾಡೋಕೆ ಅಂದ್ಕೊಂಡೇನಿ ಮೈನ್ಕ್ರಾಫ್ಟ್ ನಮ್ಮ ಹಳೆಯ ನಾನು ಇಬ್ರು ಸೇರಿ ಕುಂತು ಬಿಡು ಆಡ್ಬೋದು ನಿಮ್ಮ ಹಳೆ ಅಲ್ಲ ಇವನ್ ಹಳೆ ಇವನ್ಕಿ ದೊಡ್ಡವ ನೀವು ಗೇಮಿಂಗ್ ಹೌದಾ ಲಿಟರಲಿ
ಏ ಹೆಂಗ್ ಬೆಳೆ ಅಂತಾನ ಗೊತ್ತ ಬೈ ಹೈಬ್ರಿಡ್ಗೆ ಇನ್ನೊಂದ್ ಹೆಸರ ನಾನು ಹೇಳಿ ಇಷ್ಟು ನೋಡಿದ್ದೆ ಅವ್ನು ಹಿಂಗೆ ಫಾರಿನ್ ಹೋಗಿ ಬಂದ ಶ್ರೀತಂಕಿ ದೊಡ್ಡ ಹೋಗ್ಬಿಟ್ಟಾನ ಮಚ್ಚ ಏನ್ಲಿ ಅಂತ ಏನು ಎಷ್ಟು ಏಜ್ ಈಗ ಅವ್ರಿಗೆ? ಈಗ ಒಂದು ಗೊತ್ತಿಲ್ಲ ಒಂದು 11 ಈಗ 12 ಏಜ್ ಅದಾರಲ್ಲ ಇವ್ರ, ಈಗ ಎಲ್ಲಾನು ಸ್ಪೋರ್ಟ್ಸ್ ಔಟ್ಡೋರ್ ಸ್ಪೋರ್ಟ್ಸ್ ಇಷ್ಟು ಕಡಿಮೆ ಆಗ್ಯಾವಂದ್ರೆ 30% ಔಟ್ಡೋರ್ ಗೇಮ್ ಇರ್ತೈತಿ, 70% ಎಲ್ಲ ವರ್ಚುವಲ್ ಗೇಮಿಂಗ್. ಹೌದಾ? ಅವ್ ಮತ್ತೆ ಹೆಂಗ ನೋಡ್ತಿದ್ದ ನಾನಾ ಹುಚ್ಚಾಗೇನಿ ಕಂಟಿನ್ಯೂಸ್ ಅವು ಮೈಂಡ್ ಕ್ರಾಫ್ಟಿನ ವಿಡಿಯೋಸ್ ಇರ್ತಾವ ಗೊತ್ತ, ಒಬ್ಬ ಮಾಡಿ ಹಾಕಿರ್ತಾನೆ ಕಂಟಿನ್ಯೂಸ್ ಮಾತಾಡ್ತಿರ್ತಾನವ ಕಚಾ 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 ಕಚಾ. ನೀವು ವಿಡಿಯೋ ನನಗೆ ಸ್ಟಾಪರ್ ಇರ್ತೈತಿ ಅವ್ರದ್ದು ಇಂಗ್ಲೀಷ್ ಅದನ್ನ ನೋಡಿದವ ಕಚಾ 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 ಕಂಟಿನ್ಯೂಸ್ ಮಾತನಾಗ ಎಷ್ಟು ಚಿಟಿ ಪಿಟಿ ಹಚ್ಚಿಲಿ ತೆಗಿಲಿ ಅದನ್ನ ಅಂತ ಹೇಳಿ ಅಂಕಲ್ ಅದು ಅಂಕಲ್ ಇರ್ತಾನಲ್ಲ ಮನೆಯೊಳಗೆ ಅಲ್ಲೇ ತಿಳಿಯಂಗಿಲ್ಲ ಇಂಗ್ಲೀಷ್ ನಿನಗೆ ಆ ಇಂಗ್ಲೀಷ್ ಫಾರಿನ್ ಎಲ್ಲಿದ್ದ ನೋಡ್ತಿದ್ದವ. ಆದ್ರೆ ಅವ್ರು ಇಷ್ಟು ರೊಕ್ಕ ದುಡ್ಯಾ ಅಂತಾರ ಅವ್ರಲ್ಲಿದ್ದವ್ರು ಫಕ್ ಈ ಹುಡುಗರು ಕ್ರೇಜ್ ನೋಡಿ ಅವಾಗ ಅಂತ ನಾನು ಮೈಂಡ್ ಕ್ರಾಫ್ಟ್ ಗ್ರ್ಯಾನಿ ಒಂದು ಎರಡು ಭಾಳ ನೋಡ್ತಿದ್ದ. ಗೇಮಿಂಗ್ ಒಳಗೆ ಗ್ರಾನಿ ಏನು ಅದು ಹೊರನ ಅದನ್ನ ಆಡ್ತಿದ್ದ ನಾವು ನಮ್ಮ ಅಮ್ಮಂದು ಫೋನ್ ಹಾಕೊಂಡು ಆಡ್ತಿದ್ದ ಅದನ್ನ. ಬಟ್ ನಂಗೆ ಅದು ಗ್ರ್ಯಾನಿ ಏನೋ ಮಜಾ ಅನ್ನಿಸ್ತು, ಬಟ್ ಮೈಂಡ್ ಕ್ರಾಫ್ಟ್ ತಿಳಿಲಿಲ್ಲ. ಗ್ರ್ಯಾನಿ ಅಂತ ಅಲ್ಲ, ಹಾರರ್ ಇದು ಮೂವಿ ಇಂಡಸ್ಟ್ರಿನ ಡಾಮಿನೇಟ್ ಮಾಡೋ ಅಷ್ಟು ಕೆಪಾಸಿಟಿ ಇದೆ ಗೇಮಿಂಗಿಗೆ. ಏನಂತಂದ್ರೆ ಸ್ಟೋರಿ ಗೇಮ್ಸ್ ಬರ್ತಾವಲ್ಲ, ನೀವು ನಾವೆಲ್ ಓದೋದು, ಆಮ್ಯಾಗ ನಾವೆಲ್ ಓದೋದು ಒಂದು, ಮೂವೀಸ್ ನೋಡೋದು ಒಂದು, ಎರಡು ವೇಸ್ ಅದಾವ ಸ್ಟೋರಿನ ಕನ್ಸ್ಯೂಮ್ ಮಾಡಾಕ. ಗೇಮಿಂಗ್ ಇಸ್ ಅನದರ್ ಹೈ ಲೆವೆಲ್. ನೀವೇ ಕ್ಯಾರೆಕ್ಟರ್ ಇರ್ತೀರಿ. ಅದೇ ಪ್ರಿನ್ಸ್ ಆಫ್ ಪರ್ಷಿಯಾ ಇವೆಲ್ಲ ಸ್ಟೋರಿ ಗೇಮ್ ಎಲ್ಲ ನಾಡಿದ್ದು ಅಲ್ಲ ಹಳೆಯವ. ಬಟ್ ಈಗಿನ ಬಂದಾವಲ್ಲ ಅನ್ಬಿಲೀವಬಲ್ ಸ್ಟೋರೀಸ್ ಇರ್ತಾವ. 60-70 ತಾಸು ಮಾಡಕ್ ಕುಂತ ಆಟ ಆಡಿದ್ರು ನೀವು ಆ ಕ್ಯಾರೆಕ್ಟರ್ ಒಳಗ, ಆ ಸ್ಟೋರಿ ಒಳಗ, ಆ ನರೇಷನ್ ಒಳಗೆ ಇರ್ತೀರಿ ನೀವು. ಒನ್ ಟೈಪ್ ಯು ಬಿಕಮ್ ದಟ್ ಕ್ಯಾರೆಕ್ಟರ್. ಮತ್ತೆ ಈಗಿನ ಗ್ರಾಫಿಕ್ಸ್ ನೆಕ್ಸ್ಟ್ ಲೆವೆಲ್ ಅದ. ಈಗಿನ ಎಲ್ಲ ಹಳೆವ ಆಟ ಆಡಿದ್ವಲ್ಲ ಹಳೆವ, ಈಗೇನು ನಡೆಯೋದಲ್ಲ ಜನ್ರೇಷನ್ ಫುಲ್ ಡಾಮಿನೇಟಿಂಗ್ ಐತಿ. ಅದ್ರೊಳಗೆ AI ಎಲ್ಲ ಬಂದ್ಬಿಟ್ಟಾವಲ್ಲ, ಗೇಮ್ಸ್ ಮಾಡೋದು ಈಸಿ ಅಂತಲ್ಲ, ಬಟ್ ಕ್ರಿಯೇಟಿವ್ಗೆ ಭಾಳ ಫ್ರೀಡಮ್ ಸಿಕ್ಬಿಟ್ಟೈತಿ. ಈಗ ಇದು ನಾವು ಕುಂತಿದ್ದ ಎನ್ವೈರನ್ಮೆಂಟ್ ಒಬ್ಬನ ಡೆವಲಪರ್ ಕೊಟ್ಟು ಮಾಡಂತಂದ್ರೆ ಪಟ್ನ ಮಾಡ್ಕೊಡ್ತಾನ 6-7 ದಿನದಾಗ ಇದೆ ಗೇಮ್ ಆಗಿ. ಅಷ್ಟು ಇದೈತಿ. ಅದು ಇನ್ನೊಂದು ಯಾವ್ದು ಗೇಮ್ ಬಂದೈತಲ್ಲ, ಅದು ಬ್ರೂಟಲ್ ಗೇಮ್ ಐತಿ. ತಲೆ ಹೊಡಿದು ಟಾಪ್ ಏನಾಯ್ತು ಗಾಂಡ್ ಗಾಬ್ರಿ ಅದೇನು BGMI 2018 ಐ ಥಿಂಕ್. ಅವಾಗ ಇದೈತಲ್ಲ ಪಬ್ಜಿ ಇತ್ತು PC ಒಳಗೆ. ಸೆಕೆಂಡ್ ಇವ್ರು ಮೊಬೈಲ್ ವರ್ಷನ್ಗೆ ಲಾಂಚ್ ಮಾಡಿದ್ರು 2018 ಲಾಂಚ್ ಆಗಿದ್ದದು. ಆ್ಯಂಡ್ ಅವಾಗ ಅದು ಬೇಟಾದಾಗಿತ್ತು. ಅಂದ್ರೆ ಹಂಗೆ ಜನರಿಗೆ ಶೂಟಿಂಗ್ ಗೇಮ್ ಮೊಬೈಲ್ದಾಗ ಯಾವ ಶೂಟಿಂಗ್ ಗೇಮ್ ಆಟಾಡ್ತಾನ ಅಂತ ಮಿಸ್ಕನ್ಸೆಪ್ಷನ್. ಮೊಬೈಲ್ದಾಗ ಹೆಂಗೆ ಆಟ ಆಡಕ್ಕೆ ಬಟ್ಲೆ ನೀವು ಹೆಂಗೆ ಶೂಟ್ ಮಾಡ್ತೀರಿ ಅಂತ. ಯಾಕೆಲ್ಲ PC ಗೇಮರ್ಸ್ ಜಮಾನ. ಹೌದು, ಮೊಬೈಲ್ದಾಗ ಏನು ಆಟ ಆಡ್ತಾರೆ ಇವರೆಲ್ಲ, ಟಚ್ ಸ್ಕ್ರೀನ್ದಾಗ ಏನು ಆಟ ಆಡ್ತೀರಿ ನೀವು ಅಂತ. ಬ್ರೋ ಅದು ಬಂತು ಏಲಿಯನ್ ಟೆಕ್ನಾಲಜಿ ತೊಗೊಂಬಂದ್ರೆ ಇಡೀ ಮಾರ್ಕೆಟ್ನ ಚೇಂಜ್ ಮಾಡುತ್ತೆ. ನಂಗೆ ಅದು ಅವಾಗಿಂದ ನೆನಪು 2018 ನಂದು ಫಕಾಲ್ ಮೊಬೈಲ್ ಇತ್ತು ಅವಾಗ. ಇಂಥದ್ದು ಇರಲಿಲ್ಲ. ನಂದು ರೂಮ್ಮೇಟ್ ಸಣ್ಣವಿದ್ದ ಅಲ್ಲೇ ಬೆಂಗಳೂರಾಗಿದ್ದಾನೆ. ಅದು ಬೈ ಅವ ಹಿಂಗೆ ಚಾರ್ಜರ್ ಐತಿ ಅಂತ್ಕೋ, ಹಿಂಗೆ ಹಚ್ಚಿ ಫುಲ್ ದಿನ ರಾತ್ರಿ ಹಿಂಗೆ ಕುಂದ್ರ. ಅವಾಗ ಅದ್ರ ಮಾರ್ಕೆಟ್ ಇಷ್ಟು ದೊಡ್ಡದಿತ್ತಂದ್ರೆ, ಇಷ್ಟು ಓಪನ್ ಸ್ಪೇಸ್ ಇತ್ತಂದ್ರೆ ಯೂಟ್ಯೂಬರ್ಸ್ ಮೇನ್ ಯೂಟ್ಯೂಬರ್ಸ್, ಸ್ಟ್ರೀಮರ್ಸ್ ಎಸ್ಪೆಷಲಿ, ಇವನ್ ನಾನು ಆ ಟೈಮ್ದಾಗ ಯಾರ್ಯಾರಲ್ಲಿ ಕಾಲಿಟ್ರೆ ಎಲ್ಲರೂ ಡಾಮಿನೇಟ್ ಮಾಡ್ರು. ಹೌದು, ಬಟ್ ಆ ಡಾಮಿನೇಟ್ ಮಾಡಿ ಉಳಿಸ್ಕೊಂಡಿಲ್ಲ ಎಷ್ಟೋ ಮಂದಿ. ಅಂದ್ರೆ 30 ಮಂದಿ ಡಾಮಿನೇಟ್ ಮಾಡ್ಯಾರ ಅಂದ್ರೆ ಆ ಟೈಮ್ದಾಗ 2018 ಉಳ್ದವ್ರ ಒಂದು 2-3 ಅಷ್ಟೇ. ಬ್ಯಾನ್ ಆದ್ಮೇಲೆ ಫಕ್ ಆಗ್ಬಿಡತ್ತೆ ಅದು ಪೂರಾ. ಬ್ಯಾನ್ ಆದ್ಮೇಲೆ ಫಕ್ ಅಂತಲ್ಲ, ಯಾವುದೋ ಒಂದು ತಿಂಗದ ಈಗ ಎಕ್ಸಾಂಪಲ್ ನಾನು 2018 5 ವರ್ಷ ಮಾಡೋಣ ಬರೀ BGM ಆಡಿದೆ ಅಂದ್ರೆ ಎಷ್ಟೊಂದು ನೋಡ್ತೀರಿ. ಹೌದು, ಈಗ ಯಾವಾಗ ಟೈಮ್ ಇದ್ದಾಗ ಓಪನ್ ಮಾಡೋದು ರೆಡ್ ಪ್ಯಾರಾಸೆಟ್ ಯಾವ BGM ಆಡ್ತಿರ್ತಾನೆ ಬಿಡ್ಲೆ ಅಂತಂದ. ಹೌದು, ಆ ಮೈಂಡ್ ಸೆಟ್ ಬಂತಂತಂದ್ರೆ ಮತ್ತೆ ಚೇಂಜ್ ಆಗ್ಬೇಕಲ್ಲ. ಏನು ಬಂದಿರತ್ತೆ ಅದು ಅದ್ರ ಜೊತೆ ಚೇಂಜ್ ಹಾಕೊಂಡು ಹೋಗ್ಬೇಕಿಲ್ಲ ಅಂದ್ರೆ ಅದು ಒಂದು ಹಾಕೊಂಡು ಹೋಗ್ತೈತಿ. ಬಟ್ ಅದ್ರ ಪ್ಲೇಯರ್ಸ್ ಏನದಾರೆ ಇನ್ನೂ ಆಟ ಆಡ್ತಾರೆ. ಅದೇನದು ಇನ್ನೊಂದು 5-6 ವರ್ಷ ಮಟ್ಟ ಅಳಗಾಡ್ಸಂಗೆ ಆಗಲ್ಲ. ಅದ್ರಂತ ಗೇಮ್ ಬರಕ್ಕೆ ಮೊಬೈಲಿಗೆ ಚಾನ್ಸು ಇಲ್ಲ. ನಡಕ ಅದು ಬಂದಾಗ ಏನು ಆಡತ್ತಿದ್ರಿ ಎಲ್ಲರೂ? ಐ ಮೀನ್ ಬಂದಾದಾಗ ಎಲ್ಲರೂ ಐ ಥಿಂಕ್ PC ಗೇಮಿಂಗ್ ಸ್ವಿಫ್ಟ್ ಆದ್ರೆ ಅನಿಸ್ತದೆ. ಸ್ವಲ್ಪ ಜನ ವ್ಯಾಲರೆಂಟ್ ಆಡ ಅಂತಿದ್ರೆ. ವ್ಯಾಲರೆಂಟ್ ಒಂದು ಭಾಳ ಆಟ ಅಂತಿದ್ರೆ. ವ್ಯಾಲರೆಂಟ್ ಈಗ ರೀಸೆಂಟಾಗಿ ಅದು ಭಾಳ ಗ್ರೋತ್ ಆಗೈತಿ. ಅದಕ್ಕೂ ಅದು ಭಾಳ ತೊಗೊಂಡಿದ್ದೆ. BGMI ಒಳಗೆ ಮತ್ತೊಂದು ಪಾರ್ಟ್ ಏನೈತಂದ್ರೆ ಸ್ಪೋರ್ಟ್ಸ್ ಬರ್ತೈತಿ. ಸ್ಪೋರ್ಟ್ಸ್ ಅಂತಂದ್ರೆ ಹೆಂಗಂದ್ರೆ ಈಗ ನಾರ್ಮಲ್ ಆಗಿ ನಾವು ಸ್ಪೋರ್ಟ್ಸ್ ಆಡ್ತೇವೆ, ನಾರ್ಮಲ್ ಫಿಸಿಕಲ್ ಸ್ಪೋರ್ಟ್ಸ್ ಇದು. ಇನ್ನೊಂದು ಬರೋದು ಸ್ಪೋರ್ಟ್ಸ್, ಎಲೆಕ್ಟ್ರಾನಿಕ್ ಸ್ಪೋರ್ಟ್ಸ್. ಲಿಟರಲಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಂತಾರೆ. ಇದು ನಮ್ಮ ಇಂಡಿಯಾದಾಗ ಹೆವಿ ಬೂಮ್ ಆಗೈತೆ. ಕರೋಡ್ ಗಟ್ಲೆ ನಡೀತಾವ ಮ್ಯಾಚಸ್. ಲಿಟ್ರಲಿ ಇನ್ನೊಂದು 4 ವರ್ಷದಾಗ IPL ಟಕ್ಕರ್ ಕೊಡೋಂಗಿರ್ತಾವ. ಒಂದು BGS ನಾಳೆ 3 ದಿನ ನಾ ಕಮೆಂಟ್ರಿ ಮಾಡ ಅಂತೀನಿ ಮೇನ್ ಟೂರ್ನಮೆಂಟ್ ಕನ್ನಡದಾಗ. 3 ದಿನ ಫೈನಲ್ಸ್ ಐತೆ ಅದ್ರದ್ದು. ಐ ಥಿಂಕ್ ಅದ್ರದ್ದು 6 crore ಏನೋ ಐತಿ ಪ್ರೈಸ್ ಪೂಲ್.
ಅಂಡ್ ಅದಕ್ಕೆ ಇಂಡಿಯಾದಾಗ ಇದ್ದಿದ್ದು ಎಲ್ಲ ಬೆಸ್ಟ್ ಪ್ಲೇಯರ್ಸ್ ಅಂದ್ರೆ ಈಗ ಟಾಪ್ ಟೀಮ್ ಗೆಲ್ತಿ ಅವ್ರು 6 crores ಹಂಗ ಡಿಸ್ಟ್ರಿಬ್ಯೂಟ್ ಆಗ ಪ್ರೈಸ್ ಪೂಲ್ ಹಂಗ ಬಟ್ ಇಟ್ಸ್ ಅ ಬಿಗ್ಗೆಸ್ಟ್ ಪ್ರೈಸ್ ಪೂಲ್ ರೈಟ್ ಮಸ್ಕಿರ ಅದು ಆಕ್ಚುಲಿ ನಂಗೆ ಪ್ರೈಸ್ ಪೂಲ್ ಎಷ್ಟು ಅಂತ ಎಕ್ಸಾಕ್ಟ್ ಗೊತ್ತಿಲ್ಲ ಬಟ್ ಐತಿ ಬಟ್ ಕ್ರೋರ್ಸ್ ಮೇಲೆ ಐತಿ ಕ್ರೋರ್ಸ್ ಹೆವಿ ಆಗ್ತದೆ 6 ಕೋಟಿ ಬೇರೆ ಬೇರೆ ಕಂಟ್ರೀಸ್ ಅವ್ರು ಇನ್ವೆಸ್ಟ್ ಮಾಡ್ತಾರೆ BGMI ಕ್ರಾಫ್ಟನ್ ಇಸ್ ಅ ಕೊರಿಯನ್ ಇದ ಹೌದೌದು ಕೊರಿಯಾದಾಗಿಂದ ಕಂಪ್ನಿ ಇಂಡಿಯಾ ಮೇಲೆ ಇನ್ವೆಸ್ಟ್ ಮಾಡ್ತೈತಿ ಅಮ್ಮ ಹೆಂಗೆ ಅಂತಂದ್ರೆ ಎಷ್ಟು ಇನ್ವೆಸ್ಟ್ ಮಾಡ್ತೈತೆ ಅಂದ್ರೆ ಅಡ್ವರ್ಟೈಸ್ಮೆಂಟ್ಸ್ಗಳು ರಣವೀರ್ ಸಿಂಗ್ ತೊಗೊಂಡಾರ ಮೊನ್ನೆ ಮುಂಬೈ ಇಂಡಿಯನ್ಸ್ ಜೊತೆ ಕೊಲಾಬ್ರೇಟ್ ಮಾಡ್ರೆ ಇಂಡಿಯನ್ ಮಾರ್ಕೆಟ್ ಎಷ್ಟು ಆಕೈತೆ ಅಷ್ಟು ಅಕ್ವೈರ್ ಮಾಡ ಅಂತಾರ ಅವ್ರು ಮತ್ತೆ ಇದಕ್ಕೆ ಹೆಂಗೆ ಜಾಬ್ಸ್ ಎಲ್ಲ ಭಾಳ ಆಕ್ಕವು ಜಾಬ್ಸ್ ಜಾಬ್ಸ್ ಓಪನಿಂಗ್ ಹೆವಿ ಆಗ್ಯಾವ ಮೊನ್ನೆ ಮೋದಿ ಅವ್ರ ಮೀಟಿಂಗ್ ಎಲ್ಲ ಮಾಡಿದ್ರಲ್ಲ ಅದ್ರೊಳಗೆ ಅದೇ ಇತ್ತು ಅದೇ ನೀವು ಯೋಚನೆ ಮಾಡಿ PM ಮೀಟ್ ಆಗ್ಯಾರ ಅಂದ್ರೆ ನಿಂಗೆ ಗೊತ್ತಾಗತ್ತೆ ದೊಡ್ಡದೈತಿ ಗೇಮಿಂಗ್ನಾಗ ಐತೆ ಅದ 2 ಸತಿ ಆಗೈತಿ ಈಗ 2 ಸತಿ ಅವ್ರು ಅಂದಿದ್ದು ಅದ ಮುಂದೆ ಇಂಡಿಯಾನಿಗೆ ದೊಡ್ಡ ಬಿಗ್ಗೆಸ್ಟ್ ಗೇಮಿಂಗ್ ಇದನ್ನ ಲೀಡರ್ಶಿಪ್ ಆಗಿ ನಾವು ನಿಂದಿರ್ತೇವೆ ಇಡೀ ವರ್ಲ್ಡ್ದಾಗ ಅಂತ. ಹೌದು ಬೇಕಾಗತ್ತೆ. ಆಮೇಲೆ ಇದು ಡೋಟಾದು ಕ್ರೇಜ್ ಭಾಳ ಐತಲ್ಲ. ಅದಿಲ್ಲ ಇಲ್ಲ ಫಾರಿನಾಗ ಐತಲ್ಲ. ಫಾರಿನ್ ಅಂದ್ರೆ ಫಾರಿನ್ದಾಗೂ ಇಲ್ಲ, ಈ ಕಡೆ ಏಷ್ಯನ್ ಕಂಟ್ರೀಸ್ದಾಗ ಭಾಳ ಫಿಲಿಪೈನ್ ಅದೇನು ಕ್ರೇಜ್ ಎಲ್ಲ ಅಂದ್ರೆ ಭಾಳ ನೀಶ್ ಆಡಿಯನ್ಸ್ ಅದ್ರದ್ದು ಹೆವಿ. ಇಂಡಿಯಾದಾಗ ಕೌಂಟ್ ಮಾಡಿದ್ರೆ ಅಂದ್ರೆ ಮ್ಯಾಕ್ಸಿಮಮ್ ಐ ಥಿಂಕ್ ಸಿಗೋದು ನನ್ಗೆ ಅನ್ನಿಸ್ತಿದೆ. ನಾನು ಡೋಟಾ ಪ್ಲೇಯರ್ ಒಂದು ಟೈಮ್ದಾಗ ಭಾಳ ಅಂದ್ರೆ ಒಂದು 5,000 6,000 7,000 ಆಡಿಯನ್ಸ್ ಸಿಗ್ಬೋದು ಅದ್ರ ಪ್ಲೇಯರ್ಸ್ ಅದ್ರದ್ದು. ಭಾಳ ಕಡಿಮೆ ಅದು. ಯಾಕಂದ್ರೆ ಅದಕ್ಕೆ ಭಾಳ ಮೆಂಟಲಿ ಹೆಂಗಂತಾರೆ ಗೇಮಿಂಗ್ದಾಗ ಒಂದೊಂದು ಗೇಮ್ ಈಸಿ ಟು ಲರ್ನ್ ಹಾರ್ಡ್ ಟು ಮಾಸ್ಟರ್ ಇರ್ತಾವೆ. ಈಸಿ ಟು ಲರ್ನ್ ಹಾರ್ಡ್ ಟು ಮಾಸ್ಟರ್, ಹಾರ್ಡ್ ಟು ಲರ್ನ್ ಹಾರ್ಡ್ ಟು ಮಾಸ್ಟರ್ ಅದ ಡೋಟಾ ಕ್ಯಾಟಗರಿ ಬರೋದು. 6 ತಿಂಗಳು 7 ತಿಂಗಳು ಕಲಿಯಾಕ ಹೋಗ್ತೈತಿ ನಿಮಗೆ. ಮಾಸ್ಟರ್ ಮಾಡ್ಬೇಕು ಇನ್ನೂ ಒಂದು ಶಾಣೆ ಇದ್ದ 6 ತಿಂಗಳದಾಗ ಕಲಿತಾನೆ. ಕಲಿಯಾಕು ಒಂದೊಂದು 5-6 ವರ್ಷ ಹೋಗ್ಬೋದು ಆ ಪರಿ ಇರ್ತದೆ. ಯಾಕಂದ್ರೆ 60 ಹೀರೋಗಳು ಎಷ್ಟೊಂದು ಪವರ್ಸ್ ಹೆವಿ ಕಾಂಪ್ಲಿಕೇಟೆಡ್ ಐತದು, ಭಾಳ ಕಾಂಪ್ಲಿಕೇಟೆಡ್ ಅದು, ಭಾಳ ಅಡಿಕ್ಟಿವ್ ಅದು. ಅದಾನಲ್ಲ ಅಡಿಕ್ಟ್ ನಮ್ಮ ಜೊತೆ. ನಾನು ಅದೇ ನನ್ನ PU ಫೇಲ್ ಆಗಿದ್ದೆ ಅದ್ರ ಸಂಬಂಧ. ಡೋಟಾ ಭಾಳ ಆಡ್ತಿದ್ದೆ ನಾನು, ಹೆವಿ ಆಟಾಡ್ತಿದ್ದೆ ನಾನು ಸೈಬರ್ ಕೆಫೆದಾಗ. ನಂಗೆ ತಿಳಿದಿಲ್ ಬಿಡಿ ಏನಾದ್ರು ಡೋಟಾ ಅದ ತಿಳಿಯಂಗಿಲ್ಲ ಅನ್ಲೆಸ್ ನೀ ಆಡು ಮಟ್ಟ ಅದೇನು ಗೊತ್ತಾಗಿಲ್ಲ. ಫಸ್ಟ್ ಎವರ್ ಡ್ರೋನ್ ಪ್ರತಾಪ್ ಇದು ನೋಡಿ ಆಂಗಲ್ ವ್ಯೂ ಅದು ಮೋಬಾ ಅಂತಾರ ಅವಕ್ಕೆ. ಮೋಬಾ ಆ ಕ್ಯಾಟಗರಿ ಮೋಬಾ ಅಂತಾರೆ. ಮೋಬಾ ಅಂತ ಇದು ಆಡಿದ್ದೆ ಒಂದು ಡಯಾಬ್ಲೋ, ಅದು ಅದ ಟೈಪ್ ಐತೆ. ಮೊಬಾ ಅದು ಮೊಬಾ ಅಲ್ಲ, ಅದು RPG ಅದು. RPG ಒಳಗೆ ಬರ್ತಾವೆ ಗೇಮಿಂಗ್ ಕ್ಯಾಟಗರೀಸ್ ಒಳಗೆ. ಒಂದು ನಾವು ಇದೇನು BGM ಆಟಾಡ್ತೀವಿ, ಈ ಕ್ಯಾಟಗರಿ ಬರೋದು 3rd person ಶೂಟರ್. ವ್ಯಾಲರೆಂಟ್ ಬರೋದು 1st person ಶೂಟರ್. ಆಮ್ಯಾಗ ಇದು ಮೊಬಾ RPG ಅಂತ ಬರ್ತೈತೆ, ರೋಲ್ ಪ್ಲೇಯಿಂಗ್ ಗೇಮ್ಸ್ ಅಂತ. ಸ್ಟೋರಿಗಳು ನೀವು ಬಿಲ್ಡ್ ಮಾಡೋದು. ಆಮ್ಯಾಗ ಮತ್ತು ಎಸಿಮೆಟ್ರಿಕಲ್ ಗೇಮ್ಸ್ ಅಂತ ಬರ್ತಾವೆ. ಫ್ಯಾಂಟಸಿ ಅಂತ ಇಲ್ಲ, ಅದು ಕ್ಯಾಟಗರಿನ ಬೇರೆ ಅದ. ಅದಿಲ್ಲ, ಎಸಿಮೆಟ್ರಿಕಲ್ ಗೇಮ್ಸ್ ಅಂತ ಬರ್ತಾವೆ. ದೇರ್ ಆರ್ ಸೋ ಮೆನಿ ಕ್ಯಾಟಗರೀಸ್ ಆ್ಯಂಡ್ ಅವ ಕ್ಯಾಟಗರೀಸ್ದಾಗ ಅವ ಗೇಮ್ಸ್ಗಳು ಹೆವಿ ಡಾಮಿನೇಟ್ ಮಾಡಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಯಾವ. ಅದ್ರ ರೊಕ್ಕ ಜಾಸ್ತಿ. ಇದು ಓಪನ್ ವರ್ಲ್ಡ್ ಗೇಮ್ಸ್ ಬರ್ತದೆ. ಅದ್ರ ಏನು ಬೇಕಾ ಮಾಡ್ಬೋದಲ್ಲ ಆ ಟೈಪ್ ಅದು. ಅಂದ್ರೆ ಓಪನ್ ವರ್ಲ್ಡ್ ಅಂತ ಬರ್ತದೆ, ಒಂದು ದೊಡ್ಡ ವರ್ಲ್ಡ್ ಕೊಟ್ಟಿರ್ತಾರೆ ನಿಮಗೆ, ಮಾಡ್ಬೋದು ಅಂಥವು ಭಾಳ ಗೇಮ್ಸ್ ಅದಾವೆ. ಅದು ರೊಕ್ಕ ಜಾಸ್ತಿ ಅಂದ್ರೆ ಆಸ್ ಅ ಕ್ರಿಯೇಟರ್ ಇದ್ರಾಗ ಅರ್ನ್ ಮಾಡ್ಬೋದು. ಯಾವ ಗೇಮ್ಸ್ BGMI GTA ಇಂಡಿಯಾದ ಪಾಪ್ಯುಲರ್ ಗೇಮ್ಸ್ಗಳು, ಹಾರರ್ ಗೇಮ್ಸ್. ಹೈಯೆಸ್ಟ್ ರೊಕ್ಕ ಮೈನ್ಕ್ರಾಫ್ಟ್ ಭಾಳ ಪಾಪ್ಯುಲರ್ ಐತೆ ಇಂಡಿಯಾದಾಗ. ಯಾರು ಲೈಕ್ ಹೈಯೆಸ್ಟ್ ರೊಕ್ಕ ಮಾಡಿದ್ದು ನಿನ್ನ ತಲೆ ಒಳಗೆ ಅಂದ್ರೆ ಹಿಂಗೆ ಹೇಳಿರ್ತಾರಲ್ಲ ನ್ಯೂಸಾಗ ಅಲ್ಲಿ ಹೈಯೆಸ್ಟ್ ರೊಕ್ಕ ಮಾಡಿದ್ದ ಐ ಥಿಂಕ್ ಎಲ್ಲರೂ 2018ದಾಗ ಸ್ಟಾರ್ಟ್ ಮಾಡಿದಾಗ ಅದು ಒಂದು ಅಮೌಂಟ್ ಐತೆ ನಿಂಗೆ ಫಿಕ್ಸ್ ಇಷ್ಟ. BGMI ಅಂತೂ ಹೆವಿ ದುಡ್ಕೊಂಡ್ರ, ಹೆವಿ ಮಾರ್ಕೆಟ್ ಹೆವಿ ಇತ್ತು. ಸ್ಕೌಟ್ ಗಿಟ್ ಇರ್ತಾರಲ್ಲ ಅವ್ರು ಎಷ್ಟು ಗೆದ್ದಾರ, ಐ ಮೀನ್ ಎಷ್ಟು ರೊಕ್ಕ ಮಾಡ್ರ ಅಂತ ಏನಾರ ಒಂದು ಫಿಗರ್ ಐತೆ ಯಾರು? ಅದೇ ಮಸ್ಟಾಗ ತೊಗೊಳಲ್ಲ, ಮಸ್ಟಾಗ ತೊಗೊಂಡು ಮನೆ ಕಟ್ಟಿಸ್ದಲ್ಲ. ಎಷ್ಟು ಅದು ನನಗೆ ಅನೌನ್ಸ್ ಆಗೈತೆ ಹಂಗೆ ಅನೌನ್ಸ್ ಏನು ಆಗಿಲ್ಲ, ಬಟ್ ಕಾಲ್ ಹಚ್ಚು ಅಂದ್ರೆ ಹಚ್ಚು. ನಾನು ಕಾಂಪಿಟೇಷನ್ ಜೊತೆ ಇವ್ ಬರೀ ಗೈಡ್ಸ್ ಒಂದು ಸ್ಕೌಟ್ಸ್ ಇಲ್ಲ, ಒಂದು ಲೇಡೀಸ್ ಕಡೆ ಹಂಗ ಒಂದು ಸ್ಕೌಟ್ ಗಿಟ್ ಬೇಡ ಅಂತ. ಅಂದ್ರೆ ಸ್ಕೌಟ್, ಡೈನಮೋ, ಮಾರ್ಟಲ್. ಡೈನಮೋದ್ ಏನೋ ಹೋಗಿದಂತಲ್ಲ ಕರೆ. ಹಂಗೆ ಮತ್ತೆ ಯಾರೋ ವಿಡಿಯೋ ಮಾಡಿ ಹಾಕಂತಾರೆ. ಹೋಗಿರಂಗಿಲ್ಲ, ಅದ ಅಂದಿಲ್ಲ ನಾನು. ಒಂದೇ ಗೇಮನ್ನ ಭಾಳ ದಿನ ಫೀಡ್ ಆಗ್ಬಿಟ್ರೆ ಸ್ವಲ್ಪ ಲೈಫ್ ಸ್ಪ್ಯಾನ್ ಕಡಿಮೆ. ಮೊನ್ನೆ ಯಾವಂದ ಕಾಲ್ ಹೋಗೈತಲ್ಲೋ ಬೈ ಗ್ಯಾನ್ ಗೇಮಿಂಗ್, ಫ್ರೀ ಫೈರ್ ಅಂದ್ರೆ ಇಡೀ ಗೇಮಿಂಗ್ ಆಡಿಯನ್ಸ್ ನಿಮ್ ಕಡೆ ಕರ್ಕೊಂಡ್ಬರ್ಬೇಕಂತ ಮಾಡ್ರಿ. ಈಶ್ವರ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಸ್ಬೇಕಂತ ಪ್ಲಾನ್. ಈ BGMI ಹಾಕೊಂಡು ಫ್ರೀ ಫೈರ್ ಕಟ್ಟಾಕ್ ಆಕ್ಚುಲಿ ಪಾಪ ಅವ್ರದ್ದು ನಾನು ಏನು ವಿಡಿಯೋ ನೋಡ ಅಂತಿದ್ದೆ. ಅದೇನಾಗೈತೆ ಅಂದ್ರೆ ಗ್ಯಾನ್ ಗೇಮಿಂಗ್ ಅಂತಂದು ಅತಿ ಬಿಗ್ಗೆಸ್ಟ್ ಫ್ರೀ ಫೈರ್ ಕ್ರಿಯೇಟರ್ ಕನ್ನಡ ಇಲ್ಲ ಹಿಂದಿ. ನಾನು ನನಗೆ ಗೊತ್ತಾಗಿಲ್ಲ, 16 ಮಿಲಿಯನ್ ಸಬ್ಸ್ಕ್ರೈಬರ್ಸ್, 16+ ವ್ಯೂಸ್, 60,000 70,000 ಏನಿದೆ ಅಂದ್ರೆ ಮೇಲೆ. ಗ್ಯಾನ್ ಗೇಮಿಂಗ್ ಈಗ ಚಲೋ ಅದಾವ ಈಗ ವ್ಯೂಸ್. ಈಗ ಅದು ಲಫಡ ಅದಕ್ಕಿಂತ ಮೊದ್ಲು ನೋಡಿ, ಅದಾದ್ಮೇಲೆ ನಾನು ನೋಡಿದೆ. ಅದೇ ನಾ ಹೇಳಿಲ್ಲ, ಒಂದು ಕಾಂಟೆಂಟ್ ನೀವು ಸೇಮ ಕೊಡ ಅಂತ ಬಿಟ್ರಿ ಅಂದ್ರೆ ಅದು ಕಡಿಮೆ ಹಾಕೊಂಡು ಹೋಗ್ಬಿಡ್ತೈತಿ. ಅಲ್ಲ ನೀನು
16 ಲಕ್ಷ ಅಲ್ಲ 16 ಮಿಲಿಯನ್ ಮತ್ತು ಮುಂಬೈ ಕರ್ನಿಕಲಿಂದ ಸೇಮ್ ಆಗೈತಲ್ಲ. ಈಗ ಅದಕ್ಕೆ ಇದ್ರ ಗ್ಯಾನ್ ಗೇಮಿಂಗ್ 40,000 ವ್ಯೂಸ್ಲೇ ಅದು ಎಂತ ಒಂದೊಂದು ಐತಿ ಈಗ. ಈಗ ನೀವು ಗ್ಯಾನ್ ಗೇಮಿಂಗ್ ತೆಗೆದ್ರಲ್ಲ ಅದೇ ಹೇಳ್ತೇನೆ ನೋಡ್ರಿ. ಫ್ರೀ ಫೈರ್ ಕ್ರಿಯೇಟರ್ ಅವರು ನಂಗೆ ಡ್ರೀಮ್ ಹಾಕಿದಾಗ ಆ್ಯಕ್ಚುಲಿ ನಾನು ಫೇಸ್ ಟು ಫೇಸ್ ಬೆಟ್ ಆಗ್ಯಾನ ಅವ್ರು. ನಾನು ಟೈಮ್ ಸ್ಪೆಂಡ್ ಮಾಡೇನಿ ಭಾಳ ಹಿಂಗೆ ಚಿಲ್ ಕೂಲ್ ಬಂದ ಭಾಳ. ಅವ್ರ ಅದೇನಾಗಿತ್ತಂದ್ರೆ ಇಳಿದು ಉಚ್ಚು ಯಾಕೆ ಹೊಂಟಾರಂತ ಆ ಟೈಮ್ದಂಗೆ ಸ್ಪೀಡ್ ಕಾರ್ ಬಂದು ಹೆಟ್ಟೇದಂತ. ಅವಾಗ ಅದು ಕಟ್ಟಾಗಿದ್ದು ಕಾಲ್ ಕಟ್ಟ ಪೂರ ಹಿಂಗೆ ಜೋತ್ ಬಿದ್ದಿತ್ತಂತ ಹಿಡ್ಕೊಂಡು ಬಂದಾರಂತ ಅವ್ರು ಅದನ್ನ ಅವ್ರ ಫ್ರೆಂಡ್ಸ್. ಆ ವಿಡಿಯೋ ನೋಡಿ ಮೈ ಜುಮ್ ಅಂದ್ಬಿಡ್ತು ನನಗೆ. ಆ ವಿಡಿಯೋಸ್ ಹಾಕ್ಯಾರ ಇದ್ರೊಳಗೆ ಬ್ಲರ್ ಮಾಡಿ ಅದನ್ನ ನೋಡಿಲ್ ಬಿಡ್ ನಾನು ಬಿಡ್ತೈತೆ ಮೈ. ಬಟ್ ಫಾಕ್ ಇತ್ತದ. ಆದ್ರೆ ಅದೇನೋ ರೆಕಮೆಂಡೇಶನ್ ಹೋಗಿ ಬಂತು ನನಗೆ. ಯಾರಿದು ಗ್ಯಾನ್ ಗೇಮ್ ನೋಡಿದ ಮಿಲಿಯನ್ ಇದು ಇತ್ತು. ಅದಾದ್ಮೇಲೆ ಸೀದಾ ವ್ಯೂಸ್ ನೋಡಿದೆ. ಹಿಂಗೆ ನೋಡ ತಡಿ ನಮ್ಮ RP ಎಷ್ಟೈತೆ ಅಂತ ಇಲ್ಲಿಗೆ ಬಂದೆ. ಈ ಕೊಲ್ಲ ಇದ್ರೆ ಅಂತೇಳಿ ಈಗ ನಿಮಗೆ ಯಾವ್ದು ಪಾರ್ಟ್ ಸೇರಿದೆ ಕಮೆಂಟ್ ಹೊಡೀರಿ, ಕನ್ನಡ ಹೊಡೀರಿ. ನಾನು ಕನ್ನಡ ರಿಪ್ಲೈ ಮಾಡ್ತೀನಿ ಎಪಿಸೋಡಿಗೆ ಪೂರ. ಒಬ್ವಿಯಸ್ಲಿ ಫ್ಲಾಗ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಕನ್ನಡವಾಗಿರು. ಸಿಗೋಣ ಎಲ್ಲರೂ. ಜೈ ಹಿಂದ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ. ಒಂದೇ ಮಾತ್ರ ಡನ್. ಜೈ ಭುವನೇಶ್ವರಿ. ಜೈ ಭುವನೇಶ್ವರಿ.